ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತು. ಪ್ರಿಯ ವೀಕ್ಷಕರೇ, ಸೃಷ್ಟಿಕರ್ತನು ಒಬ್ಬನೇ ಎನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಖಾಲಿದ್ ಮತ್ತೊಮ್ಮೆ ನಿಮ್ಮ ಮುಂದೆ ಎಂದಿನಂತೆ ಅದೇ ಪದಗಳೊಂದಿಗೆ ಪ್ರಾರಂಭಿಸುತ್ತೇನೆ. ನಮ್ಮೆಲ್ಲರ ಸೃಷ್ಟಿಕರ್ತನು ಒಬ್ಬನೇ. ಪ್ರಿಯ ವೀಕ್ಷಕರೇ, ನಾವು ಇಂದು ಬೆಂಗಳೂರು ಜಿಲ್ಲೆಯ ಹೊಸಕೋಟೆಯ ಒಂದು ಜುಮಾ ಮಸೀದಿ ಅಹ್ಲೆ ಹದೀಸ್ ಚಾರ್ಮಿನಾರ್ನಲ್ಲಿ ಇದ್ದೇವೆ. ಇಲ್ಲಿ ಒಂದು ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮ ಇಂದು ನಡೀತಾ ಇದೆ. ಇಂದು ಅಂದರೆ 12 ಜನವರಿ 2025 ಈ ದಿನಾಂಕದಂದು ಇಲ್ಲಿ ಒಂದು ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ವಿಶೇಷತೆ ಏನೆಂದರೆ, ಇಲ್ಲಿನ ಆಡಳಿತ ಮಂಡಳಿಯವರು ಸರ್ವ ಜನಾಂಗಕ್ಕೂ ಸರ್ವ ಧರ್ಮೀಯರಿಗೂ ಒಂದು ಮಸೀದಿಯ ಸಂದರ್ಶನದ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿರುತ್ತಾರೆ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಆಯೋಜಕರಲ್ಲಿ ಕೇಳೋಣ. ಅದೇ ಥರ ಇಲ್ಲಿಗೆ ಬಂದಂತಹ ಒಂದು ಜನಸಾಮಾನ್ಯರಲ್ಲಿ ಈ ಒಂದು ಕಾರ್ಯಕ್ರಮದ ಅಭಿಪ್ರಾಯಗಳನ್ನು ನಾವು ಕೇಳ್ತಾ ಹೋಗೋಣ. ಬನ್ನಿ. ಜಯಕುಮಾರ್ ಅಂತ ಹೇಳ್ಬಿಟ್ಟು, ತಮ್ಮ ಹೆಸರು ನಾಗರಾಜ್, ಮಂಜುನಾಥ್, ಲಕ್ಷ್ಮೀ ನರಸಿಂಹ, ನಾಗರುದ್ರಪ್ಪ. ಸರ್ ತಮ್ಮ ಹೆಸರು ಹಲೋ ನಟ್ಶೇಖರ್. ನನ್ನ ಹೆಸರು ನಾಗರಾಜ್ ಅಂತ.
ಸರ್, ಹೊಸಕೋಟೆ ನೆಲದಲ್ಲಿ ಈ ಒಂದು ಪ್ರಯತ್ನ ಮೊಟ್ಟ ಮೊದಲನೆಯದಾದಂತಹ ಒಂದು ಪ್ರಯತ್ನ, ಒಂದು ಮೊಟ್ಟ ಮೊದಲನೆಯದಾದಂತಹ ಒಂದು ಹೆಜ್ಜೆ, ಈ ಕಾರ್ಯಕ್ರಮದ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್? ಸರ್, ಈ ದಿನ ಏನು ಮಸೀದಿನಲ್ಲಿ ಮಸೀದಿ ದರ್ಶನ ಎಂಬ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ನಮ್ಮನ್ನೆಲ್ಲ ಇನ್ವೈಟ್ ಮಾಡಿ ತುಂಬ ವಿಚಾರಗಳನ್ನು ನಮಗೆ ತಿಳಿಸಿದ್ದೀವಿ. ದೇವರು ಅಂದರೆ ಏನು, ಆ ಅಲ್ಲಾನ ಒಂದು ಪವಿತ್ರತೆ ಏನು, ನಾವು ಯಾವ ರೀತಿ ನಡ್ಕೊಬೇಕು ಅಂತೇಳ್ಬಿಟ್ಟು ತುಂಬ ಅಚ್ಚುಕಟ್ಟಾಗಿ ನಮಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ನಾವು ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿರೋದಕ್ಕೆ ಮಸೀದಿಯ ಎಲ್ಲ ಇವರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ. ಸರ್, ಈ ಒಂದು ಅನುಭವ ನಿಮಗೆ ಯಾವ ಥರ ಫೀಲ್ ಆಗ್ತಾ ಇದೆ? ಸರ್, ಒಳ್ಳೇದೇ ಹೇಳ್ತಾ ಇದ್ದಾರೆ, ವಿಷಯಗಳೆಲ್ಲ ಒಳ್ಳೇದೇ ವಿಷಯ ತಿಳಿಸ್ತಾ ಇದ್ದೀರಾ. ಎಲ್ಲ ಶಾಂತವಾಗಿರಬೇಕು, ಅಕ್ಕಪಕ್ಕದವ್ರ ಜೊತೆನೆಲ್ಲ ಹೊಂದಾಣಿಕೆ ಮಾಡ್ಕೊಂಡಿರ್ಬೇಕು ಅಂತ ಹೇಳ್ತಾ ಇದ್ದೀರಾ. ಅದು ನಡೆದುಬಿಟ್ರೆ ಏನು ಪ್ರಾಬ್ಲಮ್ ಇರಲ್ಲ. ಸರ್, ಮುಂಬರುವ ಪೀಳಿಗೆಗೆ, ಮುಂಬರುವ ಒಂದು ಯುವಕರಿಗೆ ಈ ಥರದ ಒಂದು ಕಾರ್ಯಕ್ರಮಗಳು ಯಾವ ಥರ ಒಂದು ಅವರ ಮೇಲೆ ಪ್ರಭಾವ ಬೀಳ್ತವೆ ಸರ್? ಸರ್, ಈಗ ಮಸೀದಿಗಳಲ್ಲಿ ನೀವು ಸಂದೇಶಗಳನ್ನ ಕೊಡ್ತಾ ಇರ್ತೀರ, ಅದು ಉರ್ದುವಲ್ಲಿ ಕೊಡ್ತಾ ಇರ್ತೀರ, ಕನ್ನಡದಲ್ಲಿ ಕೊಡಿ, ಎಲ್ಲರಿಗೂ ಅರ್ಥ ಆಗುತ್ತೆ. ಎಲ್ಲರೂ ಇವಾಗ ಎಷ್ಟು ಜನ ಬಂದಿದ್ದಾರೆ ಇಲ್ಲಿ, ಬೇರೆ ಕಮ್ಯುನಿಟಿಯವರು ಭಾಳ ಕಡಿಮೆ ಇದ್ದಾರೆ. ಈಗ ಚರ್ಚ್ಗಳಲ್ಲಿ ಕನ್ನಡದಲ್ಲಿ ಪ್ರವಚನ ಮಾಡ್ತಾಯಿದ್ದಾರೆ, ಇವಾಗ ತಮಿಳಲ್ಲಿ ಮಾಡ್ತಾ ಇದ್ದಾರೆ, ಆಯಾ ಭಾಷೆಯಲ್ಲಿ ಮಾಡ್ತಾರೆ. ಇಲ್ಲಿ ಕನ್ನಡದಲ್ಲಿ ಪ್ರವಚನಗಳು ಮಾಡಿದ್ರೆ ಬೇರೆ ಜನಾಂಗಗಳಿಗೂ ಅರ್ಥ ಆಗುತ್ತಲ್ಲ, ಆ ರಿಲಿಜಿಯಸ್ ಡಿಫ್ರೆನ್ಸಸ್ ಕಡಿಮೆ ಆಗುತ್ತಲ್ಲ ಅಂತ ನಾನು ಹೇಳ್ತೀನಿ. ಅದೊಂದೇ ನನ್ನ ಸಜೆಷನ್. ಈ ಒಂದು ಕಾರ್ಯಕ್ರಮ ಯಾವ ಭಾಷೆಯಲ್ಲಿ ನಡೀತಾ ಇದೆ ಸರ್? ಇವತ್ತಿನ ನಡೀತಾ ಇರೋದು ಕನ್ನಡದಲ್ಲಿ ನಡೀತಾ ಇದೆ. ಅದೇ ಥರ ಕನ್ನಡದಲ್ಲೂ ಸಹ ನಾವು ನಮಾಜ್ ಮಾಡಿದಾಗ ಅದರ ವೈಶಿಷ್ಟ್ಯ ಮತ್ತು ನೀವು ಶುಕ್ರವಾರ ಒಂದು ಚಾಪ್ಟರ್ ಏನು ಹೇಳ್ತೀವಿ ಅದನ್ನು ಕನ್ನಡದಲ್ಲಿ ಬಂದಾಗ ಎಲ್ರಿಗೂ ಅರ್ಥ ಆಗುತ್ತೆ. ಇವಾಗ ಏನಾಗ್ತಾ ಇದೆ, ನಮ್ಗೆ ಅರ್ಥ ಆಗಲ್ಲ, ನಾವು ಏನೋ ಹೇಳ್ಕೋದ್ರೆ ಕೇಳಿಸ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. ನಾವು ಇವಾಗ ನನಗೆ ಅರ್ಥ ಆದರೆ ಇಟ್ಸ್ ಅ ಮೆಸೇಜ್, ನನಗೆ ಅರ್ಥ ಆಗಲಿ ಇಟ್ಸ್ ಅ ನಾಯ್ಸ್. ಅದಕ್ಕೆ ಡೋಂಟ್ ಮೇಕ್ ನಾಯ್ಸ್, ಮೇಕ್ ಇಟ್ ಅಂಡರ್ಸ್ಟ್ಯಾಂಡ್. ಅದಕ್ಕೆ ಹೇಳ್ತಾ ಇದ್ದೀನಿ. ತಮಿಳ್ನಾಡಿಂದ ಒಬ್ರು ಬರ್ತಾರೆ, ನಮ್ಮ ಪರಿಚಯರವರು, ತಮಿಳ್ನಾಡು ಮುಸ್ಲಿಮೇ ಅವರು. ಅವ್ರು ತಮಿಳಲ್ಲೇ ಅವರು ಅಲ್ಲೆಲ್ಲ ಓದೋದಂತೆ. ಅವ್ರಿಗೆ ವೃತ್ತಿಯಲ್ಲಿ ಏನೋ ಹೇಳೋಕ್ಕೆ ಬರಲ್ಲ. ಅವ್ರು ತಮಿಳಲ್ಲಿ ನನಗೆ ಹೇಳ್ಬಿಟ್ಟು ಆಮೇಲೆ ಕನ್ನಡದಲ್ಲಿ ಹೇಳ್ತಾರೆ, ಈ ಥರ ಇದೆ ಅಂತ. ಅದಕ್ಕೆ ನೀವು ಕನ್ನಡದಲ್ಲೇ ಇದು ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ, ಎಲ್ರಿಗೂ ಅರ್ಥ ಆಗುತ್ತೆ. ಅರ್ಥ ಆದರೆ ಕೇಳಿಸ್ಕೊತೀವಿ. ಹಾಂ, ಮಾತಾಡ್ತಾರೆ. ಬಟ್ ತಮಿಳ್ನಾಡಿನಲ್ಲಿ ಎಲ್ಲ ಒಂದ್ ಕಡೆ ಸರ್ ಒಂದು ಭಾಷೆಯ ಒಂದು, ನಾವು ವೇಳಾಂಗಣಿ ಹೋಗ್ತೀವಲ್ಲ, ವೇಳಾಂಗಣಿಯಲ್ಲಿ ಒಂದು ಚರ್ಚ್ ಇದೆ. ಆ ಚರ್ಚಲ್ಲಿ ಎಲ್ಲ ಭಾಷೆಯ ಒಂದು ಇದು ನಡೆಯುತ್ತೆ. ಭಾನುವಾರ ಎಲ್ಲ ಭಾಷೆಯಲ್ಲೂ ಸಹ ಅವರು ಇದು ಕೊಡ್ತಾರೆ, ಸಂದೇಶ ಕೊಡ್ತಾರೆ. ಆ ರೀತಿ ನಮ್ಮ ಮಂಜಣ್ಣವ್ರು ಹೇಳಿದಾಗ ನೀವು ಸಹ ಅದನ್ನು ನಮ್ಮ ಈ ಭಾಗದಲ್ಲಿ ನೀವು ಅಳವಡಿಸ್ಕೊಂಡ್ರೆ ಎಲ್ರಿಗೂ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಅಭಿಪ್ರಾಯ. ದಿನನಿತ್ಯದ ಒಂದು ನಮ್ಮ ಜೀವನದಲ್ಲಿ ಈ ಒಂದು ಕನ್ನಡ ಭಾಷೆಯನ್ನು ಅಳವಡಿಸ್ಕೊಳ್ಳಿ, ಒಂದು ಡಿಸ್ಟೆನ್ಸ್ ಏನಿದೆಯಲ್ಲ ಕಮ್ಯುನಿಟಿಯ ನಡುವೆ ಅದು ಒಂದು ಕಡಿಮೆ ಆಗ್ಬೋದು ಅಂತ ಹೇಳಿಕ್ ಬಯಸ್ತದೆ ಸರ್. ನೀವೇನು ಹೇಳಕ್ ಬಯಸ್ತಾರೆ? ಇವರು ಹೇಳ್ದಂಗೆ ಇದು ಮುಂಚೆಯಿಂದ ನಮ್ಮ ಜ್ಞಾನದಲ್ಲಿ ಇದೆ. ತಿಂಗಳಿಗೆ 4 ಶುಕ್ರವಾರಗಳು ಬರ್ತವೆ. ಕೊನೆ ಶುಕ್ರವಾರ ಆದರೂ ಕನ್ನಡದಲ್ಲಿ ಹೇಳಬೇಕು ಅನ್ನೋ ಉದ್ದೇಶದಿಂದ ನಾವು ಅದನ್ನು ಯೋಚನೆ ಮಾಡ್ತಾ ಇದ್ದೀರಿ. ಇನ್ನು ಮುಂದೆ ಬರುವ ದಿನಗಳಲ್ಲಿ ನಾವು ಕನ್ನಡದಲ್ಲೇ ಹೇಳೋ ಅಂತ ವ್ಯವಸ್ಥೆಯನ್ನು ಮಾಡಿಸ್ತಾ ಇದ್ದೀವಿ ಅನ್ನೋದು ನಾವು ಹೇಳಿ. ಸರ್, ಕೊನೆಯದಾಗಿ ಆಯೋಜಕರಿಗೆ ಏನಾದ್ರು ಒಂದು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಾ ಈ ಒಂದು ಕಾರ್ಯಕ್ರಮದ ಕುರಿತು? ನಮ್ಮ ಮಸೀದಿ ನಡೆಗೆ ಭಾಳ ಅದ್ಭುತವಾಗಿದೆ ಈ ಒಂದು ಸಂದೇಶ. ಅದರಲ್ಲೂ ಕೂಡ ವಿಶೇಷವಾಗಿ ಕನ್ನಡದಲ್ಲಿ ಹೇಳಿದ್ರಿಂದ ಇನ್ನೂ ಚೆನ್ನಾಗಿದೆ. ಪ್ರತಿಯೊಂದು ವಿಷಯನೂ ಕೂಡ ಅರ್ಥಗರ್ಭಿತವಾಗಿ ಹೇಳಿದಾಗ ನಮಗೆಲ್ಲ ಅರ್ಥ ಆಗುತ್ತೆ. ನಾನು ಹೊಸಕೋಟೆ ಬಡಾವಣೆಯಲ್ಲಿ ವಾಸ ಮಾಡ್ತಾ ಇರೋದು. ಫಯಾಜ್ ಅಂತ ಹಿಂದೆ ಒಬ್ಬರು ಇವರು ನಮ್ಮ ಮಸೀದಿಯಲ್ಲಿ ಕೆಲಸ ಮಾಡ್ತಾಯಿದ್ರು, ಫಯಾಜ್ ಅಂತ. ಅವ್ರು ಹೇಳಿದ್ದಾರೋ ಗೊತ್ತಿಲ್ಲ. ನಾನು ಪ್ರತಿ ಶುಕ್ರವಾರ ಏನು ಇಲ್ಲಿ ಪುರಸಭೆ ಅಧ್ಯಕ್ಷರಾಗಿದ್ದಾಗ ಏನು ಮಾಡ್ತಾಯಿದ್ದೆ, ಶುಕ್ರವಾರ ಏನು ನೀವು ಇದನ್ನು ಪ್ರವಚನಗಳು ಹೇಳ್ತೀರಿ, ನಾನು ಮನೆಗೆ ಹೋಗ್ಬಿಡ್ತಾ ಇದ್ದೆ. ಭಾಳ ಸ್ಪಷ್ಟವಾಗಿ ಹೇಳ್ತಿದ್ರು. ಆಮೇಲೆ ಇನ್ನೊಂದೇನು ಅಂತಂದರೆ ನಮ್ಗೆ ಅರ್ಥ ಆಗೋಂಗೆ ಹೇಳ್ತಿದ್ರು ಕನ್ನಡದಲ್ಲಿ. ಈಗೇನಾಗ್ಬಿಡ್ತಾರೆ, ನಮ್ಮ ಮಸೀದಿಯಲ್ಲಿ ಸುಮಾರು ಜನಕ್ಕೆ ನಮ್ಮ ಏನು ಆ ಮಸೀದಿ ಅಧಿಕಾರಿಗಳಿಗೆಲ್ಲ ಹೇಳ್ತೀನಿ ನಾನು, ಅಪ್ಪ ಸ್ವಲ್ಪ ಯಾರಾದರೂ ಒಳ್ಳೆಯವ್ರು ಇಡಿ, ನಮ್ಮ ಜನಕ್ಕೆ ಅರ್ಥ ಆಗಲಿ, ನೀವು ಕೊಡ್ತಾ ಇರೋ ಸಂದೇಶ ನನಗೆ ಅರ್ಥ ಆಗಬೇಕು. ಮೊದಲು ನಿನಗೆ ಅರ್ಥ ಆದರೆ ನನಗೆ ಪ್ರಯೋಜನ ಇಲ್ಲ. ಬಹುಸಂಖ್ಯಾತರು ನಾವು ಇದ್ದೀವಿ, ನಮ್ಗೆ ಅರ್ಥ ಆಗಿದ್ರೆ ಮಸೀದಿ ಏನು, ಶುಕ್ರವಾರ ನೀವು ಯಾಕೆ ನಮಾಜ್ ಮಾಡ್ತೀರಿ ಅನ್ನೋದು ತಿಳ್ಕೊಳ್ಳೋದಕ್ಕೆ ನಮ್ಗೆ ಅರ್ಥ ಆಗಬೇಕಪ್ಪ ಅಂತ ಹೇಳ್ತೀವಿ. ಆದರೂ ಕೂಡ ಅಲ್ಲಿ ಮೈಕ್ ಪ್ರಾಬ್ಲಮ್ ಕೆಲವು ಸಲ ಏನೂ ಕೇಳಿಸಲ್ಲ. ಈಗ ಯಾರಾದರೂ ತೀರೋದ್ರೆ ನೀವು ಅದನ್ನು ನಮಗೆ ಬೆಳಗ್ಗೆನೇ ಅನೌನ್ಸ್ ಮಾಡ್ತೀರಲ್ಲ, ಒಂಚೂರು ಕೇಳಿಸಲ್ಲ. ಅಲ್ಲಿರೋರು ಮಾತ್ರ ಗೊತ್ತಾಗುತ್ತೆ. ಸೊ ಇದೊಂದು ದೊಡ್ಡ ಏನು ಮಸೀದಿ ಇರೋದ್ರಿಂದ ಏನಾಯಿತು, ದೊಡ್ಡ ಪ್ರಚಾರದ ಒಂದು ಸ್ಥಳ. ಈ ಸ್ಥಳದಲ್ಲಿ ಧಾರ್ಮಿಕವಾದ ಪ್ರಚಾರಗಳು ನಡೀತಾ ಇದ್ರು. ನಮಗೆ ಗೊತ್ತಾಗಬೇಕು ಮೊದಲು. ನಿಮ್ಗೆ ಗೊತ್ತಾಗುತ್ತೆ, ಯಾಕಂದ್ರೆ ನಿಮ್ಮ ಚಿಕ್ಕಂದಿನಿಂದ ನಿಮಗೆ ನಮಾಜ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾರೆ, ಕುರಾನ್ ಹೇಳ್ಕೊಡ್ತಾರೆ, ನಿಮಗೆ ಅದನ್ನು ಪಠನೆ ಮಾಡ್ತಾರೆ. ನೀವು 5-6 ಸಲ ಅದನ್ನು ಮಾಡ್ತೀರಿ. ನಮಗೇನು ಅಂತಂದರೆ ಆ ಪುಸ್ತಕದಲ್ಲಿ ಏನಿದೆ
ಕುರಾನಲ್ಲಿ ಏನಿದೆ, ನೀವು ನಮಾಜ್ ಯಾಕೆ ಮಾಡ್ತೀರಿ, ನೀವು ಯಾಕೆ ನಮಗೆ ಏನೇನು ವಿಷಯಗಳನ್ನ ಹೇಳ್ತೀರೋ ಅದನ್ನೆಲ್ಲ ಅರ್ಥ ಆದಾಗ ನಮಗೆ ಅಪನಂಬಿಕೆ ಬರಲ್ಲ. ನೀವೇನೋ ಹೇಳ್ಕೊಂಡೋಗ್ತೀರಿ, ನಮಗೆಲ್ಲ ಅಪನಂಬಿಕೆನೆ, ನೀವೇನೋ ಮಾಡ್ತಾ ಇದ್ದೀರಿ ಅಂತ. ಸರ್ ನೋಡಿದ್ರಲ್ಲ ವೀಕ್ಷಕರೇ, ಯಾವ ಥರ ಎಲ್ಲ ಪ್ರತಿಕ್ರಿಯೆಗಳು ಬರ್ತಾ ಇದಾವೆ ಅಂತೇಳಿ. ಎಲ್ಲೋ ಒಂದು ಕಡೆ ಕಮ್ಯುನಿಟಿ ನಡುವೆ ಒಂದು ಭಾಷೆಯ ಕುರಿತು ಒಂದು ಗ್ಯಾಪ್ ಇದೆ. ಆ ಗ್ಯಾಪ್ ಮುಚ್ಚಲಿಕ್ಕೆ ಏನಿದೆಯಲ್ಲ, ಒಂದು ಕನ್ನಡ ಭಾಷೆಯನ್ನು ನಾವು ನಮ್ಮ ದಿನನಿತ್ಯದ ಒಂದು ರುಟೀನ್ ಮಾಡ್ಕೋಬೇಕಂತೇಳಿ ಸರ್ ಹೇಳ್ತಾ ಇದ್ದಾರೆ. ಸರ್ ನಿಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಅತಿ ಅಮೂಲ್ಯವಾದಂಥ ಒಂದು ಸಮಯ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಾ. ಆಡಳಿತ ಮಂಡಳಿಯ ಪರವಾಗಿ ನಾನು ನಿಮಗೆ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನನಗೆ ಇಲ್ಲಿ ಬಂದಿದ ತಕ್ಷಣ ಜಾಸ್ತಿ ವಿಚಾರ ಗೊತ್ತಾಯಿತು. ಹಿಂಗೆ ಇಷ್ಟೊತ್ತಿಂದ ನಮಾಜ್ ಒಂದು 5 ಟೈಮ್ಸ್ ಮಾಡ್ಬೇಕು ದಿನಕ್ಕೆ, ಅದೆಲ್ಲ ಗೊತ್ತಾಯಿತು. ಮತ್ತು ಎಲ್ಲ ಅವರೆಲ್ಲ ದೊಡ್ಡವರೆಲ್ಲ ಹೇಳಿದ್ರು, ಎಲ್ಲ ಅರ್ಥ ಆಯಿತು. ಚೆನ್ನಾಗಿತ್ತು ಸರ್, ಗುಡ್. ನೀವೇನು ಹೇಳಿ ಬಯಸ್ತೀರ? ನಾವು ಇಲ್ಲಿ ನಮಾಜ್ 5 ಟೈಮ್ಸ್ ಮಾಡ್ತಾರೆ, ಅದು ಎಷ್ಟು ಕ್ಲೀನಾಗಿ ಮಾಡ್ತಾರೆ. ಆಮೇಲೆ 5 ಟೈಮ್ ಮಾಡ್ತಾರೆ, 5 ಸರಿ ಮಾಡ್ತಾರೆ. ಏನೇನೋ ಗೊತ್ತಿದ್ದಿಲ್ಲ, ಇವಾಗ ಕಲ್ತ್ಕೊಂಡ್ರಿ ಸರ್. ಅಂದರೆ ಮಸೀದಿಯಲ್ಲಿ ಒಳಗಡೆ ಏನೆಲ್ಲ ದಿನನಿತ್ಯ ನಡೆಯುತ್ತೆ ಅಂತೇಳಿ ಏನಾದರೂ ಒಂದು ತಪ್ಪು ಕಲ್ಪನೆ ಏನಾದ್ರು ಇತ್ತ ಮೈಂಡಲ್ಲಿ? ಏನಿಲ್ಲ ಸರ್, ತಪ್ಪು ಕಲ್ಪನೆ ಏನಿತ್ತಿಲ್ಲ, ಎಲ್ಲ ಒಳ್ಳೆಯ ಕಲ್ಪನೆನೇ ಇತ್ತು. ನಮ್ಗಿನ್ನ ಹಿಂದೂಸ್ ಅಂತ ಇಷ್ಟು ಮಾಡ್ತಾರೆ ಅಂತ ಗೊತ್ತಿದ್ದಿಲ್ಲ. ಇವತ್ತು ಬಂದು ಈ ಮಸೀದಲ್ಲಿ ನನ್ಗೆ ಇಷ್ಟೆಲ್ಲ ಮಾಡ್ತಾರೆ ಅಂತ ಗೊತ್ತಾಯಿತು. ತುಂಬ ಸಂತೋಷ ಅಂಕಲ್. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಗೋಪಿ ಅಂತ. ತಮ್ಮ ಹೆಸರು? ನಮ್ಮ ಹೆಸರು ಜಾನ್ ಅಂತ. ಸುಜಾನ್ ಅಂತ. ಸರ್ ಈ ನೆಲದಲ್ಲಿ, ಹೊಸಕೋಟೆಯ ನೆಲದಲ್ಲಿ ಈ ಥರದ ಒಂದು ಕಾರ್ಯಕ್ರಮ ಮೊಟ್ಟ ಮೊದಲ ಬಾರಿಗೆ ನಡೀತಾ ಇದೆ. ಏನು ಹೇಳಿಕ್ಕೆ ಬಯಸ್ತೀರಾ ಸರ್? ಇದು ತುಂಬ ಸಂತೋಷಕರದ ವಿಷಯ. ಈ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ. ಆದರೆ ಈ ಕಾರ್ಯಕ್ರಮವನ್ನು ವರ್ಷಕ್ಕೊಂದ್ಸಾರಿ 2 ವರ್ಷಕ್ಕೊಂದ್ಸಾರಿ ಮಾಡೋದ್ರಿಂದ ನಿಮಗೆ ಪ್ರಯೋಜನ ಇಲ್ಲ. ಇದು ನೀವು ಪ್ರತಿ ಶುಕ್ರವಾರ ನಮಾಜ್ ಮಾಡ್ತೀರ, ಆಮೇಲೆ ನೀವು ಉರ್ದುನಲ್ಲಿ ಸಂಭಾಷಣೆ ಮಾಡ್ತೀರ ಒಂದು ಅರ್ಧ ಗಂಟೆ. ಈಗೇನು ಇದೆಯಾ ಬೋಧನೆಗಳು, ಈ ಥರ ಕುರಾನಲ್ಲಿ 1,00,000 ಬೋಧನೆಗಳಿವೆ. ಇದನ್ನು ನೀವು ಪ್ರತಿ ಶುಕ್ರವಾರ ಅರ್ಧ ಗಂಟೆ ಬೇಡ, ಒಂದು 10 ನಿಮಿಷ ಕನ್ನಡದಲ್ಲಿ, ಪ್ರತಿ ಶುಕ್ರವಾರ ಕನ್ನಡದಲ್ಲಿ ಒಂದು 10 ನಿಮಿಷ ನೀವು ಸ್ಪೀಚ್ ಮಾಡಿದ್ರೆ ಮೈಕಲ್ಲಿ, ಈಗ ನೀವು ಏನು 100 ಜನ 200 ಜನಕ್ಕೆ ಇಲ್ಲಿ ತಿಳಿಸ್ತಾ ಇದ್ದೀರಾ, ಅದು 1000 ಜನಕ್ಕೆ ಗೊತ್ತಾಗುತ್ತೆ, ಇಡೀ ಊರಿಗೆ ಗೊತ್ತಾಗುತ್ತೆ. ಸರ್ ನೀವೇನು ಹೇಳಿ? ನನ್ನ ಹೆಸರು ಜಾನ್ ಅಂತ. ನಾವು ಇಲ್ಲಿ ಹೊಸಕೋಟೆನೇ ನಮ್ಮದು. ಈ ಒಂದು ಕಾರ್ಯಕ್ರಮನ ಏರ್ಪಡಿಸಿದಂಥ ಎಲ್ಲರಿಗೂ ಒಂದು ಧನ್ಯವಾದಗಳು. ಎಲ್ಲ ಜನಾಂಗದವರನ್ನು ಕರೆದು ಈ ಒಂದು ಸೃಷ್ಟಿಕರ್ತನ ಬಗ್ಗೆ ನಮ್ಗೆ ಹೇಳಿದ್ದೀರಾ. ಇದು ನಮಗೆಲ್ಲ ಗೊತ್ತಿರಲಿಲ್ಲ, ಏನೋ ಅಂದ್ಕೊಂಡಿದ್ರಿ. ಇಲ್ಲಿ ಬಂದ ಮೇಲೆ ನಮಗೆಲ್ಲ ಇದು ತಿಳುವಳಿಕೆ ಬಂತು, ನಮ್ಮ ಸೃಷ್ಟಿಕರ್ತರ ಬಗ್ಗೆ ಎಲ್ಲ. ತುಂಬ ಥ್ಯಾಂಕ್ಸ್ ಸರ್. ಎಲ್ಲೋ ಒಂದು ಕಡೆ ನಾವು ಹುಡುಕ್ತಾ ಹೋದರೆ ನಮ್ಮ ಪೂರ್ವಜರನ್ನ, ನಮ್ಮ ತಂದೆ ಮತ್ತು ನಮ್ಮ ತಾಯಿ ಒಬ್ಬರೇ ಇರೋದು. ಅದೇ ಥರ ನಮ್ಮ ಸೃಷ್ಟಿಕರ್ತ, ಇಡೀ ಮಾನವ ಕುಲದ ಸೃಷ್ಟಿಕರ್ತನೂ ಕೂಡ ಒಬ್ಬರೇ ಇರೋದು ಅಂತೇಳಿ ನಮಗೆ ತಿಳಿಯುತ್ತೆ. ಯಾಕಂದರೆ ಎಲ್ಲ ಗ್ರಂಥಗಳು, ಎಲ್ಲ ವೇದಗಳು ಎಕ್ಕಂ ಬ್ರಹ್ಮಂ ಅಂತಲೇ ಹೇಳೋದು, ದೇವ್ರು ಇರೋದು ಒಬ್ಬನೇ ಅಂತ. ನಾಮ ಹಲವರು ಇರ್ಬೋದು, ಬಟ್ ನಾವು ಎಲ್ಲಿವರೆಗೂ ನೈಜ ಸೃಷ್ಟಿಕರ್ತನನ್ನು ಆರಾಧಿಸ್ತೀವೋ ಅಲ್ಲಿವರೆಗೂ ಏನು ಭೇದ ಭಾವಗಳು ಬರಲ್ಲ ಸರ್. ನಾವು ಯಾವಾಗ ಸೃಷ್ಟಿಗಳನ್ನು ಆರಾಧಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವೋ ಅಲ್ಲಿಂದ ಒಂದು ಸ್ವಲ್ಪ ಕಾನ್ಫ್ಲಿಕ್ಟ್ಗಳು ಸ್ಟಾರ್ಟ್ ಆಗ್ತದೆ. ಏನು ನೀವು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ತುಂಬ ಒಳ್ಳೆಯದು. ಜನಗಳಿಗೆ ಒಳ್ಳೆ ಮೆಸೇಜು ಕೊಟ್ಟಂಗಾಯಿತು. ಇದನ್ನು ನಾನು ಹೇಳೋದೇನಪ್ಪ ಅಂದರೆ, ಪ್ರತಿ ಶುಕ್ರವಾರ ನೀವು ಕನ್ನಡದಲ್ಲಿ ಒಂದು 10 ನಿಮಿಷ ಸ್ಪೀಚ್ ಮಾಡಿ, ಒಂದೊಂದು ವಾರ ಒಂದೊಂದು ಇದು ಮಾಡಿ. ಸಂದೇಶಗಳು 1,00,000 ಐತೆ ನಿಮ್ಮ ಕುರಾನಲ್ಲೇ, ನೀವು ಅದನ್ನೆಲ್ಲ ಅರ್ಧ ಗಂಟೆಯಲ್ಲಿ ತಿಳ್ಸೋಕ್ಕಾಗಲ್ಲ. ಅದು ಪ್ರತಿ ಶುಕ್ರವಾರ ನೀವು ಉರ್ದುನಲ್ಲಿ ಮಾಡ್ತೀರಲ್ಲ, ಅದರಲ್ಲಿ ಒಂದು 10 ನಿಮಿಷ ಕನ್ನಡದಲ್ಲಿ, ಯಾಕಂದರೆ ಇಡೀ ಜನಕ್ಕೆ ಗೊತ್ತಾಗಬೇಕು. ಈಗ ನೀವೇನು ನಮಗೆ ತಿಳಿಸಿದ್ದೀರೋ ಇಡೀ ಜನಕ್ಕೆ ಗೊತ್ತಾಗಬೇಕು. ಎಲ್ಲರಿಗೂ ಉರ್ದು ಬರಲ್ಲ, ಕನ್ನಡ ಆಲ್ಮೋಸ್ಟ್ ಎಲ್ಲರಿಗೂ ಬರುತ್ತೆ. ಒಂದು 10 ನಿಮಿಷ ಸ್ಪೀಚ್ ಮಾಡಿ, ಪ್ರತಿ ವಾರನೂ ಒಂದೊಂದು ಬೋಧನೆ ಮಾಡಿ ಸಾಕು. ವಾರಕ್ಕೊಂದೊಂದು ಬೋಧನೆ ಮಾಡಿ ಸರ್. ನಿಮ್ಮ ಜನಗಳಿಗೆ ತುಂಬ ಅನುಕೂಲ ಆಗುತ್ತೆ ಮತ್ತು ಚೇಂಜಸ್ ಆಗುತ್ತೆ. ಒಂದು 50% ತಿಳಿತೈತಿ ಜನಕ್ಕೆ. ಸರ್ ನಿಮ್ಮ ಈ ಒಂದು ಆಸೆ ಏನಿದೆಯಲ್ಲ, ಒಂದು ಆಸಕ್ತಿ ಏನಿದೆಯಲ್ಲ, ಕನ್ನಡದ ಬಗ್ಗೆ ಆಗಲಿ ಭಾಷೆ ಬಗ್ಗೆ ಆಗಲಿ, ನಾವು ಈ ಒಂದು ಆಸಕ್ತಿಯನ್ನು ನಾವು ಆಡಳಿತ ಮಂಡಳಿ ಮುಂದೆ ಇಡ್ತೀವಿ. ಮಂಡಳಿಯಲ್ಲಿ ಇಡ್ತೀವಿ ಸರ್, ಡಿಲೇ ಮಾಡಬಾರ್ದು. ಇಲ್ಲ, ಆಮೇಲೆ ಇನ್ನೊಂದು ವಿಷಯ ಕೂಡ ನಾನು ಇಲ್ಲಿ ಒಂದು ಸ್ಪಷ್ಟ, ಒಂದೇ ಹೌದು, ಇಲ್ಲಿ ಹಿಂದೂ ಮುಸಲ್ಮಾನ್ ಒಳ್ಳೇದಾಗ್ಲಿ ಅನ್ನೋ ಒಂದು ಭಾವನೆಯಿಂದ ನಾನು ಹೇಳ್ತಾ ಇದ್ದೀನಿ. ತುಂಬ ಧನ್ಯವಾದಗಳು ಸರ್.
ಈ ನಿಮ್ಮ ಅಮೂಲ್ಯವಾದಂಥ ಒಂದು ಸಮಯ ಈ ಕಾರ್ಯಕ್ರಮ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದೀರಾ. ಆದಷ್ಟು ಬೇಗ ನಿಮ್ಮ ಆಡಳಿತ ಮಂಡಳಿ ಇಡ್ತೀವಿ ಸರ್ ಮಾಡಿ ಒಳ್ಳೇದು. ಸೊ ನೋಡಿದ್ರಲ್ಲ ವೀಕ್ಷಕರೇ ಯಾವ ಥರ ಎಲ್ಲ ಪ್ರತಿಕ್ರಿಯೆಗಳು ಬರ್ತಾ ಇದಾವೆ ಅಂತೇಳಿ. ಇಲ್ಲಿ ಒಂದು ಬಲಿಷ್ಠವಾದಂಥ ಒಂದು ಸಂದೇಶ ಏನು ಎದ್ದು ಬರ್ತಾ ಇದೆ ಪದೇ ಪದೇ ಅಂದರೆ, ಇಲ್ಲಿಗೆ ಬಂದಂಥ ಒಂದು ಗಣ್ಯರಿಂದ, ಇಲ್ಲಿಗೆ ಬಂದಂಥ ಒಂದು ಸಾಮಾನ್ಯ ಜನರಿಂದ ನಮಗೆ ಉರ್ದು ಬರಲ್ಲ, ನಮಗೆ ಅರಬಿ ಬರಲ್ಲ, ನಮಗೆ ಯಾವುದೇ ಕಾರಣಕ್ಕೂ ಈ ಥರದ ಒಂದು ಕಾರ್ಯಕ್ರಮಗಳು ಕನ್ನಡದಲ್ಲಿ ಏರ್ಪಾಡು ಮಾಡಿದರೆ ನಮಗೆ ಅರ್ಥ ಆಗುತ್ತೆ, ನೀವು ಏನು ಹೇಳ್ತಾ ಇದ್ದೀರಾ ಅನ್ನೋವಂಥದ್ದು ನಮಗೆ ಅರ್ಥ ಆದರೆ ಮಾತ್ರ ನಮಗೆ ನಿಮ್ಮ ನಡುವೆ ಇರುವ ಒಂದು ಬಿಕ್ಕಟ್ಟು ನಾವು ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಯಾರೋ ಒಂದು ಹೇಳ್ತಾ ಇದ್ದಾರೆ ನಾವು ನಂಬ್ಕೊಂಡ್ಬಿಡ್ತೀವಿ ಅನ್ನೋವಂಥ ಒಂದು ಮೂರನೇ ಪಾರ್ಟಿ ಏನು ನಮ್ಮ ನಡುವೆ ಒಂದು ಲಾಭ ಪಡಿತಾರೋ ಅದು ಆ ಥರದ ಪರಿಸ್ಥಿತಿ ಉಂಟಾಗಲ್ಲ ಅನ್ನುವಂಥ ಒಂದು ಕಿವಿ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಸರ್. ತುಂಬ ಚೆನ್ನಾಗಿದೆ. ಬಂದು ಎಲ್ಲ ನಾವು ನೋಡ್ಕೊಂಡು ಬಂದಾಗ ಎಲ್ಲ ಒಂದೇ ಇದು, ನಾವು ಮನುಷ್ಯರು ನೀವು ಮನುಷ್ಯರು, ಏನು ಮನುಷ್ಯನ ಧರ್ಮಕ್ಕೆ ಏನು ಗೊತ್ತಾಗಬೇಕು ಅದು ಗೊತ್ತಾಗಿದೆ ಎಲ್ಲ. ಸರ್, ಈ ಥರದ ಒಂದು ಕಾರ್ಯಕ್ರಮಗಳು ಮುಂಬರುವ ದಿನಗಳಲ್ಲಿ ಇನ್ನೂ ನಡಿಬೇಕು, ಖಂಡಿತವಾಗಿ ನಡಿಬೇಕು. ಮತ್ತು ಇಲ್ಲಿ ಸುತ್ತಮುತ್ತ ಯಾವ ಭಾಷೆ ಮಾತಾಡ್ತಾರೋ ಆ ಭಾಷೆನಲ್ಲಿ ನಮಗೆ ತಿಳಿಸ್ಕೊಡ್ಬೇಕು. ಸ್ನೇಹಿತರೆ, ವೀಕ್ಷಕರೇ, ಪದೇ ಪದೇ ಕನ್ನಡದ ಬಗ್ಗೆ ಇಲ್ಲಿ ಒಂದು ಮಾತು ಎದ್ದು ಬರ್ತಾ ಇದೆ. ಈ ಒಂದು ವಾತಾವರಣದಲ್ಲಿ ಕನ್ನಡದ ಎಷ್ಟು ಅವಶ್ಯಕತೆ ಇದೆ ನಮ್ಮ ಮುಸಲ್ಮಾನ್ ಬಾಂಧವರಲ್ಲಿ ಅಂತೇಳಿ ಕೂಡ ನಮ್ಮ ಬಂದಂಥ ಒಂದು ಗಣ್ಯರು ಪದೇ ಪದೇ ಅದರ ಮೇಲೆ ಒತ್ತಡವನ್ನು ಹಾಕಿ ಹೇಳ್ತಾ ಇದ್ದಾರೆ. ಕನ್ನಡದಲ್ಲಿ ಪ್ರಚಾರ, ಕನ್ನಡದಲ್ಲಿ ಬೋಧನೆ ಆದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನೋವಂಥ ಒಂದು ಮಾತು ಕೂಡ ನೀವು ಹೇಳ್ತಾ ಇದ್ದೀರಾ ಸರ್. ಧನ್ಯವಾದಗಳು ಸರ್. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅಮೂಲ್ಯವಾದಂಥ ಒಂದು ಸಮಯ ಈ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದೀರಾ. ತುಂಬ ಧನ್ಯವಾದಗಳು ಸರ್. ಸರ್, ತಮ್ಮ ಹೆಸರು? ಕ್ಯಾತೇಗೌಡ. ಸರ್, ಹೊಸಕೋಟೆ ನೆಲದಲ್ಲಿ ಈ ಒಂದು ಕಾರ್ಯಕ್ರಮ ಮೊಟ್ಟ ಮೊದಲ ಬಾರಿ ನಡೀತಾ ಇದೆ, ಏನು ಅನ್ನಿಸ್ತಾ ಇದೆ ಸರ್? ಎಲ್ಲ ತುಂಬ ಚೆನ್ನಾಗಿದೆ. ಇದು ಜಾತಿ ಭೇದ ಭಾವ ಎಲ್ಲ ಏನು ಇದ್ದಾರೆ, ದೇವರೊಬ್ಬನೇ, ಎಲ್ರಿಗೂ ಒಬ್ಬನೇ ದೇವರು ಅನ್ನೋದು ನನ್ನ ಅನಿಸಿಕೆ. ಜನಗಳಿಗೆ ಒಳ್ಳೆ ಕೆಲಸ, ಒಳ್ಳೆ ಇದು ಇದೆ. ಅಂದರೆ ನಮ್ಮೆಲ್ಲರ ಸೃಷ್ಟಿಕರ್ತನೂ ಇರೋದು ಒಬ್ಬನೇ ಅನ್ನೋದು ಒಂದು ಅರ್ಥ ಆಗ್ತಾ ಇದೆ. ಇಲ್ಲಿಂದ ಒಂದು ಮೆಸೇಜ್ ತೊಗೊಳ್ತಾ ಇದೆ. ಈ ಮೆಸೇಜ್ ಎಲ್ರಿಗೂ ಅರ್ಥ ಆಗ್ತಾ ಇದೆ. ಖಂಡಿತವಾಗಿಯೂ ನಮ್ಮ ಎಲ್ಲೋ ಒಂದು ಕಡೆ ನಾವು ಹುಡುಕ್ತಾ ಹೋದರೆ ನಮ್ಮ ಇಡೀ ಮಾನವ ಕುಲದ ಏನು ತಂದೆ ತಾಯಿ ಇದ್ದಾರಲ್ಲ, ಅದು ಒಬ್ಬರೇ ಇರೋದು ತಂದೆ ತಾಯಿ ಅಂತೇಳಿ. ನಮ್ಮ ಇಡೀ ಮಾನವ ಕುಲದಕ್ಕೆ ಸೃಷ್ಟಿಕರ್ತನೂ ಅದೇ ಒಂದೇ ಒಬ್ಬರೇ ಇರೋದು ಅಂತೇಳಿ. ನಾವು ಎಲ್ಲಿವರೆಗೂ ನೈಜ ಸೃಷ್ಟಿಕರ್ತನನ್ನು ನಾವು ಆರಾಧಿಸ್ತೀವೋ ಅಲ್ಲಿವರೆಗೂ ಏನು ಬಿಕ್ಕಟ್ಟುಗಳು ಬರಲ್ಲ. ನಾವು ಯಾವಾಗಿಂದ ನಾವು ಸೃಷ್ಟಿಗಳನ್ನು ಆರಾಧಿಸಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅಲ್ಲಿಂದ ಒಂದು ಸ್ವಲ್ಪ ಭೇದಗಳು ಬಿಕ್ಕಟ್ಟುಗಳು ಸ್ಟಾರ್ಟ್ ಆಗ್ತದೆ. ಸಂದೇಶ ಕ್ಲಿಯರ್ ಇದೆ ಕೊಡ್ತಾ ಇರೋದು. ನಮ್ಮೆಲ್ಲರ ಸೃಷ್ಟಿಕರ್ತನೂ ಒಬ್ಬರೇ, ನಾವೆಲ್ಲರೂ ಅಣ್ಣ ತಮ್ಮಂದರು. ಬಿಕ್ಕಟ್ಟುಗಳಿದ್ದಾವೆ, ದೂರ ಮಾಡ್ಕೊಂಡು ಪರಸ್ಪರ ಪ್ರೀತಿ ಹಂಚ್ಕೊಂಡು ಹೋಗೋಣ ಸರ್. ಎಲ್ಲರಿಗೂ ಒಬ್ಬರೇ ದೇವರು ಅನ್ನೋದನ್ನ ಇಲ್ಲಿ ಸ್ಮರಿಸ್ಕೊಂಡು ಮುಂದೆ ಹೋಗ್ಬೇಕು, ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ಈ ಥರದ ಒಂದು ಕಾರ್ಯಕ್ರಮ ಇವತ್ತಿಗೂ ಒಂದು ದಿವಸಕ್ಕೆ ಮಾತ್ರ ಮೀಸಲಿರೋದಂಥ ಒಂದು ಕಾರ್ಯಕ್ರಮ ಅಲ್ಲ ಸರ್. ನೀವು ಎನಿ ಟೈಮ್ ಮಸೀದಿಗೆ ಬರ್ಬೋದು. ಯಾಕಂದರೆ ಇಸ್ಲಾಂ ಧರ್ಮ ಯಾವುದೇ ಕಾರಣಕ್ಕೂ ಬರೀ ಮುಸಲ್ಮಾನರಿಗೆ ಸೀಮಿತವಾದಂಥ ಒಂದು ಧರ್ಮವಲ್ಲ. ಯಾವುದೇ ಕಾರಣಕ್ಕೂ ಕುರಾನ್ ಬರೀ ಮುಸಲ್ಮಾನರಿಗೆ ಸೀಮಿತವಾಗಿರುವಂಥ ಒಂದು ಪುಸ್ತಕವಲ್ಲ. ಇದು ಇಡೀ ಮಾನವ ಕುಲಕ್ಕೆ ಬಂದಿರುವಂಥ ಒಂದು ಧರ್ಮ ಆಗಲಿ, ಪುಸ್ತಕ ಆಗಲಿ ಆಗಿರುವುದು. ಸೊ ಹಾಗಾಗಿ ನೀವು ಎನಿ ಟೈಮ್ ಬರ್ಬೋದು ಸರ್ ಮಸೀದಿಗೆ. ನೀವು ಎನಿ ಟೈಮ್ ನಿಮ್ಮೂರ ಮಸೀದಿ ಸರ್ ಇದು ಆ್ಯಕ್ಚುಲಿ ಒಳ್ಳೆ ಕೆಲಸ. ಏನಂದರೆ ಸಮಾಜದಲ್ಲಿ ಕೆಲವು ತಪ್ಪು ತಿಳುವಳಿಕೆಗಳಿವೆ. ಹಿಂದೂ ಧರ್ಮದಲ್ಲಾಗಿರ್ಬೋದು, ಮುಸಲ್ಮಾನ ಅವರೇ ಒಂಥರ ಮಾಡ್ತಾರೆ ಆಚರಣೆಗಳು. ನಮ್ಮ ಧರ್ಮದಲ್ಲಿ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ದೇವ್ರ ಕೈ ಮುಗಿತೀವಿ, ಅದು ನಮ್ಗೆ ಗೊತ್ತು, ಯಾಕಂದರೆ ನಾವು ಅದನ್ನು ಪಾಲನೆ ಮಾಡ್ತಾ ಇರ್ತೀವಿ. ಬಟ್ ಮಸೀದಿನಲ್ಲಿ ಏನು ನಡೀತಾ ಇದೆ, ಯಾವ ರೀತಿ ಅವರು ಪ್ರವಚನ ಕೊಡ್ತಾರೆ, ಅಂದರೆ ನೀವು ಕುರಾನ್ ಓದುವಂಥದ್ದಾಗಿರ್ಬೋದು, ನಮಗೆ ಅರ್ಥ ಆಗಲ್ಲ, ಅರೇಬಿಕ್ ಭಾಷೆಯಲ್ಲಿ ಇರುತ್ತೆ. ಸೊ ಇವತ್ತು ಬಂದು ನಾವು ನಮ್ಮ ಮಾತೃಭಾಷೆಯಲ್ಲಿ ನಾವು ಇದನ್ನು ಅಧ್ಯಯನ ಮಾಡಿದಾಗ ಇಲ್ಲ, ಕೆಲವು ತಪ್ಪು ಸಂದೇಶಗಳು ಸಮಾಜದಲ್ಲಿ ಹರಿದಾಡ್ತಾ ಇವೆ ಅನ್ನೋದೊಂದು ಮನವರಿಕೆ ಆಯಿತು ಸರ್. ಸಂದೇಶ ಒಳಗೆ ಕೂಡ ಸ್ಪಷ್ಟವಿದೆ. ಏನಪ್ಪ ಅಂದರೆ ಆಡಳಿತ ಮಂಡಳಿಯು ಕೂಡ ಒಂದು ತಪ್ಪು ಕಲ್ಪನೆಗಳೇನು ಸಮಾಜದಲ್ಲಿ ಇದೆಯಲ್ಲ ಅದನ್ನು ದೂರಗೊಳಿಸಲಿಕ್ಕೋಸ್ಕರ ಇವತ್ತು ಈ ಥರದ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಸೊ ಸರ್, ನಿಮ್ಮ ಅಭಿಪ್ರಾಯ? ಇದು ನಾವು ಪ್ರಥಮ ಬಾರಿ ಹೊಸಕೋಟೆಯಲ್ಲಿ ನೋಡ್ತಾ ಇದ್ದೀರಿ. ನಮಗೂ ಈ ನಮಾಜು ಮಾಡೋದು ಯಾವ ಥರ ಮಾಡ್ತಾಯಿದ್ರು, ಹೇಗೆ ಏನು ಅಂತ ಗೊತ್ತಿರಲಿಲ್ಲ. ನಾವು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲೇ ತಿಳ್ಕೊಂಡಿದ್ದೀರಿ. ಸರ್, ಸಮಾಜದಲ್ಲಿ ಒಂದು ಗಣ್ಯರಾಗಿದ್ದೀರಾ. ಈ ಥರದ ಒಂದು ಕಾರ್ಯಕ್ರಮಗಳಿಂದ ಮುಂಬರುವ ಪೀಳಿಗೆಗಾಗಲಿ, ಮುಂಬರುವ ಯುವಕರಿಗಾಗಲಿ ಯಾವ ಥರ ಈ ಥರದ ಒಂದು ಕಾರ್ಯಕ್ರಮಗಳು ಪ್ರಭಾವ ಬೀಳ್ತವೆ? ಈಗ ಮಾಡ್ತಕ್ಕಂಥ ನಮ್ಮ ಮಸೀದಿ ಸರ್, ಚಾರ್ಮಿನಾರ್ ಮಸೀದಿಯಲ್ಲಿ ಮಾಡ್ತಕ್ಕಂಥ ಇದು ಎಲ್ಲ ಜನಾಂಗಕ್ಕೆ, ಸರ್ವ ಜನಾಂಗ ಶಾಂತಿ ತೋಟ ಅಂತ ಏನು ಮಾಡ್ತಾ ಇದ್ದೀವಿ ನಾವು. ಅಣ್ಣ ತಮ್ಮಂದ್ರು ಅಕ್ಕ ತಂಗಿರು ಬೆಳಿತೀವಿ ನಾವು ಈ ಥರ ಮಾಡಿದಾಗ ಏನಾಗ್ತದೆ, ಭಾವಿಕೆ ಬರ್ತದೆ. ಹಿಂದೂ ಮುಸ್ಲಿಂ ಎಲ್ಲ ಒಂದೇ, ನಾಮ ಒಂದೇ ಇರ್ತದೆ, ಪೂಜೆ ಮಾಡೋ ವಿಧಾನ ಬೇರೆ ಇರ್ತದೆ, ನಮ್ಮ ನಾಮ ಎಲ್ಲ ಒಂದೇ ಇರ್ತದೆ, ಎಲ್ಲರೂ ನಾವು ಧರ್ಮದಲ್ಲಿ ಒಂದೇ ಇರ್ತದೆ ಅಂತ ನಾವು ಯೋಚನೆ ಮಾಡೋಕ್ಕೆ ಇಷ್ಟಪಡ್ತೀವಿ. ನಾವೆಲ್ಲೋ ಒಂದು ಕಡೆ ನಾವು ನಮ್ಮ ಪೂರ್ವಜರನ್ನು ಹುಡುಕ್ತಾ ಹೋದರೆ
ನಮ್ಮೆಲ್ಲರ ತಂದೆ ತಾಯಿ ಏನಿದ್ದಾರಲ್ಲ ಒಬ್ಬರೇ ಅಂತೇಳಿ ಸಿಗುತ್ತೆ ಸರ್. ಅದೇ ಥರ ನಮ್ಮ ಇಡೀ ಮಾನವ ಕುಲದ ಸೃಷ್ಟಿಕರ್ತ ಏನಿದ್ದಾರಲ್ಲ ಅವರು ಕೂಡ ಒಬ್ಬರೇ ಇರೋದು ಅಂತೇಳಿ ಧರ್ಮ ಗ್ರಂಥಗಳು ಸಾರಿ ಹೇಳ್ತಾ ಇದೆ ಸರ್. ಕುರಾನ್ ಕೂಡ ಒಂದು ಮಾತು ಹೇಳುತ್ತೆ, ಲಾ ಇಲಾಹ ಇಲ್ಲಲ್ಲ ಅಂತೇಳಿ. ಅಂದರೆ ಆ ಅಲ್ಲ ಅಂದ್ಬಿಟ್ರೆ ಯಾರು ಇಲ್ಲ, ಪೂಜೆಗಾರ ಅಂತೇಳಿ. ಅದೇ ಥರ ವೇದ ಗ್ರಂಥಗಳು ಕೂಡ ಸಾರಿ ಹೇಳ್ತಾ ಇದ್ದಾರೆ ಸರ್. ಏಕಂ ಬ್ರಹ್ಮಂ ದ್ವಿತೀಯ ನಾಸ್ತಿ ನತಸ್ಯ ಪ್ರತಿಮಾ ಅಸ್ತಿ ಅನ್ನುವಂಥ ಒಂದು ಶ್ಲೋಕಗಳು ಸಾರಿ ಹೇಳ್ತಾರೆ. ನಾವು ಎಲ್ಲೋ ಒಂದು ಕಡೆ ನಮ್ಮ ಧರ್ಮ ಗ್ರಂಥಗಳನ್ನು ಓದ್ತಾ ಇದ್ದೀವಿ. ಇದು ಒಂದು ದೊಡ್ಡ ಇದು ಆಗಿದೆ ಸರ್, ಅನಾಹುತ ಆಗಿದೆ, ಒಂದು ಇದಾಗಿದೆ. ನಮ್ಮಲ್ಲಿರೋ ಮಕ್ಕಳು ಡಿಗ್ರಿ ಮಾಡ್ಕೊಂಡು ಕೆಲಸಕ್ಕೆ ಹೋಗ್ತಾ ಬಿಟ್ಟಾಗ ಧರ್ಮಗಳ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಮನೆ ತಂದೆ ತಾಯಿ ಧರ್ಮ ಬಗ್ಗೆ ಯೋಚನೆ ಕೊಡಬೇಕು. ನಾವು ಹೇಳೋದು ಕುರಾನ್ ಆಗ್ಬೋದು, ಭಗವದ್ಗೀತೆ ಆಗ್ಬೋದು, ರಾಮಾಯಣ ಆಗ್ಬೋದು, ಮತ್ತು ನಮ್ಮ ಕ್ರಿಶ್ಚಿಯನ್ ಧರ್ಮದಲ್ಲಿ ಆಗ್ಬೋದು, ಪ್ರತಿಯೊಂದನ್ನು ನಾವು ಗಮನ ಇಟ್ಕೊಂಡು ಓದಿದಾಗ ಏನಾಗ್ತದೆ, ಧರ್ಮ ಎಲ್ಲ ಒಂದೇ ಬರ್ತದೆ. ಅವಾಗ ಏನೋ ಪಂಚಭೂತಗಳು ಸೇರಿದಾಗೆ ನಮ್ಮ ಧರ್ಮ ಬರ್ತದೆ. ಇಡೀ ಧರ್ಮಗಳ ಏನು ಸಾರಾಂಶ ಏನಿದೆಯಲ್ಲ ಸರ್, ಸೃಷ್ಟಿಕರ್ತ ಇರೋದು ಒಬ್ಬನೇ. ಆ ಸೃಷ್ಟಿಕರ್ತನನ್ನು ಆರಾಧಿಸ್ಬೇಕು ಹೊರತು ಸೃಷ್ಟಿಗಳನ್ನಲ್ಲ ಸರ್. ನಾವು ಎಲ್ಲಿವರೆಗೆ ನಾವು ಸೃಷ್ಟಿಕರ್ತನನ್ನು ಆರಾಧಿಸ್ತೀವೋ, ನೈಜ ಸೃಷ್ಟಿಕರ್ತನನ್ನು, ಅಲ್ಲಿವರೆಗೆ ಏನು ಭೇದ ಭಾವ ಬರಲ್ಲ. ನಾವು ಯಾವಾಗ ಸೃಷ್ಟಿಗಳನ್ನು ಆರಾಧಿಸಲಿಕ್ಕೆ ಸ್ಟಾರ್ಟ್ ಮಾಡ್ತೀವೋ ಅಲ್ಲಿಂದ ಒಂದು ಸ್ವಲ್ಪ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗ್ತದೆ ಸರ್. ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಅತಿ ಅಮೂಲ್ಯವಾದಂಥ ಒಂದು ಸಮಯ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಾ. ತುಂಬ ಧನ್ಯವಾದಗಳು. ಅದೇ ಆಡಳಿತ ಮಂಡಳಿಯ ಪರವಾಗಿ ನಾನು ನಿಮ್ಮ ಎಲ್ಲರನ್ನು ಕೃತಜ್ಞತೆ ಸಲ್ಲಿಸ್ತೇನೆ ಸರ್. ಸರ್ ನೀವೇನಾದ್ರು ಹೇಳಿಕ್ ಬಯಸ್ತಾರೆ ಸರ್? ಎಲ್ಲರಿಗೂ ಧನ್ಯವಾದ. ದೇವನೊಬ್ಬ, ನಾಮ ಹಲವು, ಅದನ್ನೇ ಇಲ್ಲಿ ನಾವು ಮಸೀದಿಗೆ ಬಂದಾಗ ಅವರು ಅದನ್ನೇ ಹೇಳ್ತಾ ಇದ್ದಾರೆ. ನಾವು ಅದನ್ನೇ ಅರ್ಥ ಮಾಡಿಕೊಂಡು ಎಲ್ಲರೊಂದಿಗೂ ಎಲ್ಲ ಸರ್ವಧರ್ಮಗಳಿಗೂ ಒಂದು ಗೌರವವನ್ನು ಕೊಡ್ತೀವಿ. ಎಲ್ಲ ಮುಸ್ಲಿಂ ಬಾಂಧವರು ಇವತ್ತು ನಮ್ಮ ಓಡಲ್ಲೇ 4ನೇ ಓಡಲ್ಲೇ ಮಾಡಿರೋದು ತುಂಬ ಖುಷಿಯಾಗುತ್ತೆ. ಏನು ಅಂದರೆ ಹಿಂದೂ ಮುಸ್ಲಿಮು ಅಂತೇಳ್ಬಿಟ್ಟು ನಾವು ಬೇರೆ ಅಂದ್ಕೊಂಡಿದ್ರಿ. ಈಗ ಒಳಗಡೆ ಬಂದು ನೋಡಿದ್ದಕ್ಕೆ ನಾವು ಎಲ್ಲ ಒಂದೇ ಅಂತ ನಮಗೂ ಗೊತ್ತಾಗಿತ್ತು. ಎಲ್ಲ ಕನ್ನಡದಲ್ಲೇ ವಿವರ ಹೇಳಿದ್ರು, ನಮಗೆ ತುಂಬ ಅರ್ಥ ಆಯಿತು. ಎಲ್ಲ ನಮ್ಮ ಮಸೀದಿಯವರಿಗೆ ಧನ್ಯವಾದ ಹೇಳ್ತೀನಿ ಸರ್. ಕೊನೆಯದಾಗಿ ಎಲ್ಲ ಸಾರಾಂಶ ಅಂತೂ ಕೂಡ ಒಂದೇ ಇದೆ. ಅದರಲ್ಲೂ ಕೂಡ ಇನ್ನೊಂದೇನಪ್ಪ ಅಂದರೆ ಕುರಾನ್ ಏನು ಹೇಳುತ್ತೆ, ತಾಲು ಇಲ್ಲ ಕಲಿಮತಿನ ಸವಾಯಿಂ ಬೈನನ ಓ ಬೈನಕುಮ್ ಅಂತೇಳಿ ಹೇಳುತ್ತೆ ಸರ್. ಏನಪ್ಪ ಅಂದರೆ ಬನ್ನಿ ಆ ಕಡೆಗೆ, ಆ ವಿಷಯದ ಕಡೆಗೆ, ಯಾವ ವಿಷಯ ನಿಮ್ಮಲ್ಲಿ ಸಮಾನವಿದೆಯೋ ನೋಡಿ. ಇವಾಗ ನಮ್ಮಲ್ಲಿ ಆಗಲಿ, ಅನ್ಯ ಧರ್ಮೀಯರಲ್ಲೇ ಆಗಲಿ ಏನು ಸಮಾನತೆ, ಒಂದು ಕಾಮನ್ ಸಮಾನತೆ ಇದೆ ಸರ್. ಏನಪ್ಪ ಅಂದರೆ ನಮ್ಮೆಲ್ಲರ ಸೃಷ್ಟಿಕರ್ತನೂ ಇರೋದು ಒಬ್ಬನೇ ಅಂತೇಳಿ. ಅಟ್ಲೀಸ್ಟ್ ಆ ಪ್ಲಾಟ್ಫಾರ್ಮಿಗೆ ಬಂದುಬಿಟ್ರೆ ನಾವು ಎಲ್ಲೋ ಒಂದು ಅಣ್ಣ ತಮ್ಮಂದ್ರೆ ಆಗ್ಬಿಡ್ತೀವಿ ಸರ್ ಆಟೋಮೆಟಿಕ್ಲಿ. ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಅಗೇನ್. ನೀವು ಬಂದಿದ್ದೀರಾ, ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇಲ್ಲ ಸರ್, ಇದು ಈ ಒಂದು ಕಾರ್ಯಕ್ರಮ ಇವತ್ತಿನ ಮಟ್ಟಿಗೆ ಸೀಮಿತವಾದದ್ದು ಅಲ್ಲ. ಈ ಒಂದು ಕಾರ್ಯಕ್ರಮ ನೀವು ಎನಿ ಟೈಮ್ ಬರ್ಬೋದು, ಎನಿ ಡೇ ಬರ್ಬೋದು ಸರ್. ಯಾಕಂದರೆ ಇಸ್ಲಾಂ ಧರ್ಮವು ಬರೀ ಮುಸಲ್ಮಾನರಿಗೆ ಸೀಮಿತವಾದದ್ದು ಅಲ್ಲ, ಕುರಾನ್ ಬರೀ ಮುಸಲ್ಮಾನರಿಗೆ ಸೀಮಿತವಾದದ್ದು ಅಲ್ಲ. ಇದು ಇಡೀ ಮಾನವ ಕುಲಕ್ಕೆ ಬಂದಿರುವಂಥ ಒಂದು ಅಂಶಗಳು. ಸೊ ಇದು ನಿಮ್ಮ ಮಸೀದಿ, ಇದು ನಿಮ್ಮ ಕುರಾನ್ ಕೂಡ ಹೌದು. ಸೊ ಬನ್ನಿ ಸರ್, ಇದರಿಂದ ಒಂದು ತಮ್ಮ ಹೆಸರು? ನಮ್ಮ ಹೆಸರು ಹೇಮಂತ್ ಕುಮಾರ್ ಅಂದ್ಬಿಟ್ಟು, ಹೊಸಕೋಟೆ ಮಾಜಿ ನಗರಸಭೆ ಅಧ್ಯಕ್ಷರು. ಸರ್ ತಮ್ಮ ಹೆಸರು? ವೆಂಕಟೇಶ್ ಅಂತ. ನಾನು ನಿವೃತ್ತಿ ಸರ್ಕಾರಿ ನೌಕರ. ಸರ್ ತಮ್ಮ ಹೆಸರು? ಸರ್ ನಾನು ಗೋಪಾಲ್ ಕೃಷ್ಣ ಅಂತೇಳಿ, ಹೊಸಕೋಟೆ ಟೌನು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆಗಿದ್ದೆ ನಗರಸಭೆ. ಹೊಸಕೋಟೆ ವೆಂಕಟೇಶ್. ತಮ್ಮ ಹೆಸರು? ಜಯರಾಜು. ಸರ್, ಹೊಸಕೋಟೆ ನೆಲದಲ್ಲಿ ಒಂದು ನೂತನವಾದಂಥ ಒಂದು ಪ್ರಯೋಗ, ಈ ಒಂದು ಕಾರ್ಯಕ್ರಮ ನೀವು ಬಂದಾಗಲಿಂದ ಏನು ನೋಡಿದ್ದೀರಲ್ಲ ಸರ್, ಅದ್ರ ಬಗ್ಗೆ ನಿಮ್ಮ ಒಂದು ಸಣ್ಣ ಅಭಿಪ್ರಾಯ ಹೇಳಿ. ಹೊಸಕೋಟೆ ಇತಿಹಾಸದಲ್ಲಿ ಹೇಳ್ಬೇಕಂದ್ರೆ ನಮ್ಮ ಹಿಂದೂ ಮುಸ್ಲಿಮ್ಸ್ ಯಾರೇ ಆಗ್ಬೋದು, ಇದುವರೆಗೂ ಯಾವುದೇ ರೀತಿಯಲ್ಲಿ ಗಲಾಟೆ ಆಗಿಲ್ಲ. ಇಡೀ ದೇಶದಲ್ಲಿ ಎಲ್ಲ ಕಡೆ ಆಗಿರ್ಬೋದು, ನಮ್ಮ ಹೊಸಕೋಟೆಯಲ್ಲಿ ಆಗಿಲ್ಲ. ಈ ಊರು ನೀವು ಮಾಡ್ತಾಯಿರೋ ಈ ಕಾರ್ಯಕ್ರಮ, ನಮ್ಮ ಮಸೀದಿ ನಮ್ಮ ಊರು ಅಂತ ಈ ಕಾರ್ಯಕ್ರಮ ಏನು ಮಾಡ್ತಾಯಿದ್ದೀರಿ, ಭಾಳ ಉತ್ತಮವಾದಂಥ ಕೆಲಸ ಇದು. ಯಾಕಂದರೆ ಎಲ್ಲ ಜಾತಿ ಜನಾಂಗ ಎಲ್ಲ ಸಮಾಜ ವ್ಯವಸ್ಥೆಗಳು ಇವತ್ತು ಏನಾಗಿದೆ ಅಂದರೆ ಎಲ್ಲ ನಿಮಗೆಲ್ಲ ಗೊತ್ತಿರೋಂಥ ವಿಚಾರನೇ. ಎಲ್ಲ ಮನುಷ್ಯರು ಕುಲುಷಿತಗೊಂಡು ಜಾತಿ ಎತ್ಕೊಟ್ಟು ಗಲಾಟೆ ಮಾಡೋದು ಅಂತಾರೆ. ಈ ಥರ ಒಂದು ನೀವು ಮಾಡೋ ಉದ್ದೇಶ ಭಾಳ ಒಳ್ಳೆಯದು. ಯಾಕಂದರೆ ಎಲ್ಲರಿಗೂ ಅರ್ಥ ಆಗ್ತದೆ ಯಾವ ಧರ್ಮದಲ್ಲಿ ಏನಿದೆ. ಯಾಕಂದರೆ ಮಸೀದಿ ಒಳಗೆ ಏನು ಹೇಳ್ತಾರೆ ಅನ್ನೋದು ನಮ್ಗೆ ಗೊತ್ತಿರೋಲ್ಲ. ಅಲ್ಲ ಹೇಳ್ತಾರೆ, ಕೂಗ್ತಾರೆ, ಒಳಗಡೆ ಏನೇನು ಮಾಡ್ತಾರೋ ಗೊತ್ತಿರೋಲ್ಲ ಅನ್ನೋದು ಕೆಟ್ಟ ಅಭಿಪ್ರಾಯಗಳು ಕೆಲವರು ಇರ್ತದೆ. ಅದನ್ನೆಲ್ಲ ನೀವು ಈ ಥರ ಮಾಡ್ತಾ ಇರೋದ್ರಿಂದ ಜನಗಳಿಗೆ ಅರಿವಾಗ್ತದೆ. ಇದೊಂಥರ ಅರಿವಿನ ಒಂದು ಒಳ್ಳೆ ಉತ್ತಮವಾದಂಥ ಕೆಲಸ.
ಮತ್ತು ಅಲ್ಲ ಅನ್ನೋದು ಒಬ್ಬ ದೇವರು. ಯಾಕಂದರೆ ದೇವರು ಇದ್ರೇ ಎಲ್ಲರೂ ಇರೋಕ್ಕಾಗೋದು. ನಾವು ಅಲ್ಲ ಅಂದರೆ ದೇವರು ಅಂತೀರಿ, ಕ್ರಿಶ್ಚಿಯನರಲ್ಲಿ ಯೇಸು ಅಂತೀರಿ, ನಾವು ಹಿಂದೂಗಳಲ್ಲಿ ರಾಮಕೃಷ್ಣ ಅಂತೀರಿ. ಹಂಗೆ ಇಲ್ಲಿ ಒಂದು ಉತ್ತಮವಾದ ಗ್ರಂಥ ಯಾವುದಂದರೆ ನಮಗೆ ನಮ್ಮ ಉತ್ತಮವಾದ ಗ್ರಂಥ ನಮ್ಮದು ಕುರಾನು. ಎಲ್ಲೋ ಒಂದು ಕಡೆ ನಾವು ನಮ್ಮ ಧರ್ಮ ಗ್ರಂಥಗಳನ್ನು ಓದ್ತಾ ಇಲ್ಲ. ಯಾಕಂದರೆ ಧರ್ಮ ಗ್ರಂಥಗಳಲ್ಲಿ ಏನು ಉಲ್ಲೇಖ ಇದೆ ಅಂದರೆ ನಾವೆಲ್ಲರೂ ಇಡೀ ಕುಲವಾದ ಏನಿದಾರಲ್ಲ ಎಲ್ಲರೂ ಅಣ್ಣ ತಮ್ಮಂದಿರ ಅಂದಮೇಲೆ ನಮ್ಮ ಸೃಷ್ಟಿಕರ್ತ ಕೂಡ ಒಬ್ಬರೇ ಇರೋದ್ರಿಂದ ನಾವು ಎಲ್ಲಿವರೆಗೂ ಆ ನೈಜ ಸೃಷ್ಟಿಕರ್ತನನ್ನು ಆರಾಧಿಸ್ತೀವೋ ಅಲ್ಲಿವರೆಗೆ ಏನು ಬಿಕ್ಕಟ್ಟಿರೋದಿಲ್ಲ ಸರ್. ನಾವು ಎಲ್ಲಿ ಸೃಷ್ಟಿಗಳನ್ನು ಯಾವಾಗ ನಾವು ಆರಾಧನೆ ಸ್ಟಾರ್ಟ್ ಮಾಡ್ತೀವೋ ಅಲ್ಲಿಂದ ಒಂದು ಭೇದ ಭಾವಗಳು ಹುಟ್ಕೊತವೆ. ಸೊ ಹಾಗಾಗಿ ಧರ್ಮ ಗ್ರಂಥಗಳು ಕೂಡ ಸಾರಿ ಹೇಳ್ತಾ ಇದ್ದಾರೆ ಸರ್. ಲಾ ಇಲಾಹ ಇಲ್ಲಲ್ಲ ಅಂತೇಳಿ ಕುರಾನ್ ಹೇಳ್ತಾ ಇದೆ. ಅಲ್ಲಾಹ್ ಬಿಟ್ಟರೆ ಅದನ್ನ ಪೂಜೆಗೆ ಅರ್ಹರು ಯಾರೂ ಇಲ್ಲ ಅಂತೇಳಿ. ಅದೇ ಥರ ವೇದ ಗ್ರಂಥಗಳು ಕೂಡ ಸಾರಿ ಹೇಳ್ತಾ ಇದೆ. ಏಕಂ ಬ್ರಹ್ಮಂ ದ್ವಿತೀಯ ನಾಸ್ತಿ ನ ತಸ್ಯ ಪ್ರತಿಮಾ ಅಸ್ತಿ, ಬ್ರಹ್ಮ ಇರೋದು ಒಬ್ಬನೇ, ಎರಡನೇವನಿಲ್ಲ. ಅದೇ ಥರ ಅವನಿಗೆ ಯಾವ ಥರ ರೂಪ ಇಲ್ಲ, ಆಕಾರ ಇಲ್ಲ, ಏನಿಲ್ಲ. ಅದು ಒಂದು ದೃಢವಾದ ನಂಬಿಕೆ ಅಂತೇಳಿ ನಾವು ಎಲ್ಲೋ ಒಂದು ಕಡೆ ನಾವು ನಮ್ಮ ಪುಸ್ತಕಗಳನ್ನು ಓದ್ತಾ ಇಲ್ಲ. ಅದರಿಂದ ಈ ಥರದ ಒಂದು ಕಲುಷಿತ ವಾತಾವರಣ ನಿರ್ಮಾಣ ನಾವು ಮಾಡ್ಕೊಂಡಿದ್ದೀವಿ. ಸೊ ಸರ್, ಈ ಒಂದು ಇಲ್ಲಿ ನೀಡ್ತಾ ಇರೋದು ಒಂದು ಸಂದೇಶ ಏನಪ್ಪ ಅಂದರೆ ನಾವೆಲ್ಲರೂ ಅಣ್ಣ ತಮ್ಮಂದರು. ನಮ್ಮ ಇಡೀ ಮಾನವ ಕುಲದ ಸೃಷ್ಟಿಕರ್ತ ಕೂಡ ಒಬ್ಬನೇ. ಸೊ ಹಾಗಾಗಿ ಈ ಇಸ್ಲಾಂ ಧರ್ಮ ಏನಿದೆಯಲ್ಲ ಬರೀ ಮುಸಲ್ಮಾನರಿಗೆ ಸೀಮಿತವಾದದ್ದು ಅಲ್ಲ. ಕುರಾನ್ ಪುಸ್ತಕ ಕೂಡ ಒಂದು ಧರ್ಮ ಗ್ರಂಥವಾದದ್ದು. ಅದು ಕೂಡ ಬರೀ ಮುಸಲ್ಮಾನರಿಗೆ ಸೀಮಿತವಾದದ್ದು ಅಲ್ಲ. ಇಡೀ ಮಾನವ ಕುಲಕ್ಕೆ ಬಂದಿರುವಂಥ ಒಂದು ಅಂಶಗಳು. ಹಾಗಾಗಿ ಈ ಥರದ ಒಂದು ಕಾರ್ಯಕ್ರಮಗಳು ಈಗಿನ ಒಂದು ಕಾಲ ಹಂತಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ಈ ಥರದ ಕಾರ್ಯಕ್ರಮಗಳು ಮುಂಬರುವ ದಿನಗಳಲ್ಲಿ ಇನ್ನೂ ನಡಿಬೇಕಾ ಸರ್? ಈ ಕಾರ್ಯಕ್ರಮ ನೀವು ಮಾಡಿದ್ದೀರಿ, ಇಡೀ ದೇಶದಾದ್ಯಂತ ಇದು ಮಾಡಬೇಕು. ಭಾಳ ಒಳ್ಳೆಯ ಪ್ರಯತ್ನ ಇದು. ಯಾಕಂದರೆ ಒಂದು ಊರಲ್ಲಿ ಮಾಡೋದಕ್ಕಿಂತ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ದೇಶಗಳಲ್ಲಿ ಮಾಡೋದು ಒಳ್ಳೆಯದು. ಯಾಕಂದರೆ ಒಂದು ಉತ್ತಮವಾದಂಥ ಬಾಂಧವರು ಎಲ್ಲ ಮಾಡ್ತಾಯಿದ್ದೀರಿ. ರಂಜಾನ್ ಆಗ್ಬೋದು, ರಂಜಾನು ಪವಿತ್ರವಾದಂಥ ಒಂದು ಹಬ್ಬ. ಎಲ್ಲ ಒಂದು ತಿಂಗಳು ನೀವೆಲ್ಲ ಉಪವಾಸ ಇದ್ದು ದೇವ್ರನ್ನ ನೀವು ಪೂಜೆ ಮಾಡಿ ಎಲ್ಲ ಮಾಡ್ತೀರಾ. ಮತ್ತು ಬಕ್ರೀದ್ ಮಾಡ್ತೀರಾ. ಅದೇ ರೀತಿ ನೀವು ಏನು ಕುರಾನ್ ಬಗ್ಗೆ ಇಲ್ಲೆಲ್ಲ ಹೇಳ್ತೀರಾ, ಅದನ್ನೆಲ್ಲ ತಿಳುವಳಿಕೆ ಮಾಡಿಕೊಂಡು ಜನ ಜಾಗೃತವಾಗಿದ್ದಾರೆ. ಅದೇ ರೀತಿ ಎಲ್ಲ ಕಡೆ ಮಾಡಿದ್ರೆ ಉತ್ತಮವಾದಂಥ ಕೆಲಸ ಆಗುತ್ತೆ. ಮುಂದಿನ ದಿನಗಳಲ್ಲಿ ಈ ಪ್ರಯತ್ನ ಭಾಳ ಒಳ್ಳೆಯದು. ಇದಕ್ಕೆ ನಮ್ಮ ಶುಭಕರ ಇರಲಿ ಅಂತೇಳಿ ಸರ್. ಕುರಾನ್ ಒಂದು ಅಂಶ ಹೇಳುತ್ತೆ ಸರ್, ಅನ್ಯ ಧರ್ಮವನ್ನು ಅವಹೇಳನ ಮಾಡಬೇಡಿ ಅಂತೇಳಿ ಸ್ಪಷ್ಟವಾಗಿ ಹೇಳುತ್ತೆ ಸರ್. ಅದೇ ಥರ ಒಂದು ಆಯತ್ತಲ್ಲಿ ಹೇಳುತ್ತೆ, ಚಾಲು ಇಲ್ಲ ಕಲಿಮತಿನ್ ಸವಾಯಿಂ ಬೈನನವ ಬೈನಕುಮ್ ಅಂತೇಳಿ ಹೇಳ್ತಾರೆ ಸರ್. ಅಂದರೆ ಅದರ ಅರ್ಥ ಬನ್ನಿ ಆ ಕಡೆಗೆ, ಆ ಒಂದು ಪರ್ಟಿಕ್ಯುಲರ್ ವಿಷಯದ ಕಡೆಗೆ. ಯಾವ ವಿಷಯ ಅಂದರೆ ನಿಮ್ಮ ನಡುವೆ ಸಮಾನತೆ ಏನಿದೆ ನೋಡಿ ಒಂದು ವಿಷಯದ ಬಗ್ಗೆ, ಅಟ್ಲೀಸ್ಟ್ ಆ ಕಡೆ ಆದರೂ ಬನ್ನಿ. ಡಿಫ್ರೆನ್ಸಸ್ ಬಗ್ಗೆ ಮಾತಾಡೋಣಂತ ಇನ್ನೊಂದು ದಿವಸ ಬೇಕಾದರೆ ಸಮಾನತೆ ಬಗ್ಗೆ ಒಂದ್ಸಲಿ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಬಂದುಬಿಟ್ರೆ ನಮ್ಮಲ್ಲಿ ಜಾಸ್ತಿ ಭೇದ ಭಾವ ಇರೋದಿಲ್ಲ. ಯಾಕಂದರೆ ಸಮಾನತೆ ಎಲ್ಲ ಧರ್ಮದಲ್ಲಿ ಏನಿದೆ ಗೊತ್ತಾ? ಸಾರಾಂಶ ಏನಿದೆ ಗೊತ್ತಾ? ಸೃಷ್ಟಿಕರ್ತನೂ ಒಬ್ಬನೇ. ಸೃಷ್ಟಿಕರ್ತನನ್ನು ಆರಾಧಿಸಬೇಕು ಹೊರತು ಸೃಷ್ಟಿಗಳನ್ನಲ್ಲ. ಸರ್, ತಮ್ಮ ಅತಿ ಅಮೂಲ್ಯವಾದಂಥ ಒಂದು ಸಮಯ ಈ ಕಾರ್ಯಕ್ರಮಕ್ಕೆ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಾ. ಆಡಳಿತ ಮಂಡಳಿಯ ಪರವಾಗಿ ನಿಮ್ಮನ್ನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಸರ್. ಧನ್ಯವಾದಗಳು ಸರ್. ಸರ್, ನೀವೇನಾದ್ರು ಹೇಳಿ ಬಯಸ್ತೀರಾ? ಇಲ್ಲ, ಈ ಕಾರ್ಯಾಗಾರ ಮೊದಲೇ ಮಾಡಬೇಕಾಯ್ತು. ಈಗ ತಡವಾಗಿ ಮಾಡಿದ್ರು. ಯಾಕಂದರೆ ನನ್ನ ಸುಮಾರು ಈಗ ನನಗೆ 78 ವರ್ಷ ಆಗಿದೆ. ನಾನು ಇಂತಹ ಸುಸಂದರ್ಭ ನೋಡೇ ಇಲ್ಲ. ನಾನು ಇಷ್ಟೊಂದು ಒಳ್ಳೆ ಕುರಾನ್ನಲ್ಲಿ ಏನೇನು ಅಡಗಿದೆಯೋ ಅದೆಲ್ಲವನ್ನು ವಿವರಣೆ ಮಾಡ್ತಾ ಬಂದಿದ್ದಾರೆ. ಏನು ಅಲ್ಲಿ ಮನುಷ್ಯನನ್ನು ಪ್ರೀತಿಸಬೇಕು, ಕಷ್ಟದಲ್ಲಿರೋವನಿಗೆ ಸಹಾಯ ಮಾಡೋಕ್ಕಾದರೆ ಮಾಡಿ, ಇಂಥ ಒಳ್ಳೆಯ ಬೋಧನೆಗಳನ್ನು ಮಾಡ್ತಾ ಇರುವಂಥ ಎಲ್ಲ ಗ್ರಂಥಗಳಲ್ಲಿದೆ. ಆದರೆ ನಾವು ಅದನ್ನು ಕಾರ್ಯಗತ ಮಾಡ್ತಾ ಇಲ್ಲ. ಇಂಥ ಕಾರ್ಯಗಾರಿಗಳು ಮಾಡುವಾಗ ಮನುಷ್ಯನ ಎಚ್ಚೆತ್ಕೊತಾನೆ. ಅವನಿಗೆ ಒಂದು ಹೊಸ ಜ್ಞಾನೋದಯ ಕೊಟ್ಟಂಗೆ ಆಗ್ತದೆ ಅವನಿಗೆ. ಅದರಿಂದ ಇದು ಭಾಳ ಶ್ರೇಷ್ಠವಾದ ವಾತಾವರಣ ಕ್ರಿಯೇಟ್ ಮಾಡಿದ್ದೀರ. ನನಗೆ ಖುಷಿ ಆಗ್ತದೆ. ಯಾಕೆಂದರೆ ನೋಡಿ, ಇವರೆಲ್ಲ ಇದ್ದಾರೆ, ಯಾರು ನೋಡಿದಂಗಿಲ್ಲ ಇಂಥ ಕಾರ್ಯಗಾರ ಇದೆ. ಫಸ್ಟ್ ಟೈಮ್ ನೋಡಿದ್ದೀರಿ, ಮಾಡಿದ್ದಾರೆ. ಅಂತೇಳಿ ಮಾಡಿಸಿದ್ರು. ಹೌದಾ? ಅಂದರೆ ಇಷ್ಟು ಗ್ರ್ಯಾಂಡ್ ಮಾಡಿಸಿದ್ರು. ಅದೇ ನಾನು ಈ ಒಂದು ವೇದಿಕೆ ಮುಖಾಂತರ ಸ್ಪಷ್ಟಪಡ್ಲಿಕ್ಕೆ ಬಯಸ್ತಿದ್ದೀನಿ. ಏನಂದರೆ
ಈ ಒಂದು ಕಾರ್ಯಕ್ರಮ ಬರೀ ಇವತ್ತಿನ ಒಂದು ದಿವಸಕ್ಕೆ ಮಾತ್ರ ಸೀಮಿತವಾದದ್ದಲ್ಲ. ನಿಮಗೆ ನೀವು ಎನಿ ಟೈಮ್ ಮಸೀದಿಯಲ್ಲಿ ಬರ್ಬೋದು, ನೀವು ಎನಿ ಡೇ ಮಸೀದಿಯಲ್ಲಿ ಬರ್ಬೋದು. ಇದು ಬರೀ ಮುಸಲ್ಮಾನರ ಮಸೀದಿ ಅಲ್ಲ, ಇದು ಇಡೀ ಮಾನವ ಕುಲಕ್ಕೆ ಬಂದಿರುವಂಥ ಒಂದು ಅಂಶಗಳು ಸರ್. ಸರ್ ಧನ್ಯವಾದಗಳು ಸರ್, ಥ್ಯಾಂಕ್ ಯು ವೆರಿ ಮಚ್. ನೀವು ಬಂದಿದ್ದಕ್ಕೆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಾ, ನೀವು ಬಂದು ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್, ಥ್ಯಾಂಕ್ ಯು ವೆರಿ ಮಚ್. ಸರ್ ತಮ್ಮ ಹೆಸರು? ರವೀಂದ್ರ. ಸರ್ ತಮ್ಮ ಹೆಸರು? ಸಂತೋಷ್ ಅಂತ. ತಮ್ಮ ಹೆಸರು? ಮುಖೇಶ್. ಸರ್ ಹೊಸಕೋಟೆ ನೆಲದಲ್ಲಿ ಈ ಥರದ ಒಂದು ಕಾರ್ಯಕ್ರಮ ಮೊಟ್ಟ ಮೊದಲ ಬಾರಿ ನಡೀತಾ ಇದೆ, ಏನು ಹೇಳಿಕ್ಕೆ ಬಯಸ್ತೀರಾ? ಸಂತೋಷ ಆಯಿತು, ಕೆಲವೊಂದು ವಿಚಾರಗಳು ತಿಳ್ಕೊಂಡಂಗೆ ಆಯಿತು. ಖಂಡಿತ ಇಂಥ ಕಾರ್ಯಕ್ರಮಗಳಾಗಬೇಕು. ಏನು ಹೇಳಿಕ್ಕೆ ಬಯಸ್ತೀರಾ? ನಮಗೂ ಖುಷಿ ಆಯಿತು ಸರ್, ಸಂತೋಷ ಆಯಿತು. ಏನು ವಿಷಯ ತಿಳ್ಕೊಬೇಕು ಅದನ್ನು ತಿಳ್ಕೊಂಡಿದ್ದೀವಿ. ನೀವು ಹೇಳಿ. ಸಂತೋಷ, ನಮಗೂ ತುಂಬ ಇಲ್ಲಿ ಬಂದಿದ್ದು ತುಂಬ ವಿಚಾರಗಳನ್ನು ತಿಳ್ಕೊಂಡಿದ್ದೀನಿ, ತುಂಬ ಸಂತೋಷ. ಸರ್ ಇಲ್ಲಿ ಬರೋಕ್ಕಿಂತ ಮುಂಚೆ ಏನಾದರೂ ಮನಸ್ಸಿನಲ್ಲಿ ಒಂದು ತಪ್ಪು ಕಲ್ಪನೆ ಆಗಲಿ, ಮಿಸ್ಕನ್ಸೆಪ್ಷನ್ಗಳಾಗಲಿ ಏನಾದ್ರು ಇದ್ವಾ ಸರ್? ತಪ್ಪು ಕಲ್ಪನೆಗಳೇನಿರಲಿಲ್ಲ, ಕೆಲವೊಂದು ಡೌಟ್ಗಳಿರ್ತವೆ ಎಲ್ಲರಿಗೂ. ನಿಮ್ಮ ಆಚಾರಗಳ ಬಗ್ಗೆ ನಮ್ಗೆ ಡೌಟ್ ಇರುತ್ತೆ, ನಮ್ಮ ಆಚಾರಗಳ ಬಗ್ಗೆ ನಿಮ್ಗೆ ಡೌಟ್ ಇರುತ್ತೆ. ಕೆಲವೊಂದು ಕ್ಲಿಯರ್ ಕೂಡ ಆಯಿತು, ಕೇಳಿ ತಿಳ್ಕೊಂಡ್ವಿ. ಸರ್ ಯುವಕರಾಗಿದ್ದೀರಾ, ಮುಂಬರುವ ಪೀಳಿಗೆಗೆ, ಮುಂಬರುವ ಮಕ್ಕಳಿಗೆ ಈ ಥರದ ಒಂದು ಕಾರ್ಯಕ್ರಮಗಳು ಯಾವ ಥರ ಕೆಲಸ ಮಾಡುತ್ತೆ ಸರ್? ತುಂಬ ಒಳ್ಳೇದು ಮಾಡುತ್ತೆ. ಯುವಕರಿಗೆಲ್ಲ ಜಾಗೃತಿ ಮೂಡಿಸೋದ್ರಿಂದ ಅಲ್ಲಿ ಏನು ನಡೀತಾ ಇದೆ ಎಲ್ಲರಿಗೂ ಎಲ್ಲ ಇದ್ರ ಬಗ್ಗೆನೂ ಡೌಟ್ ಇರುತ್ತೆ. ಅದನ್ನ ಕುಲಂಕುಲ ಈ ಥರ ಕರೆಸಿ ಮಾತಾಡಿ ಹೇಳೋದ್ರಿಂದ ತುಂಬ ಯೂಸ್ಫುಲ್ ಆಗಿದೆ. ಅಂದರೆ ಬರ್ತಾ ಬರ್ತಾ ಕಮ್ಯುನಿಕೇಷನ್ ಗ್ಯಾಪ್ ಏನು ಇದೆಯಲ್ಲ ಅದು ಜಾಸ್ತಿ ಆಗ್ತಾ ಇದೆ ವಿನಃ ಕಡಿಮೆ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಕಡಿಮೆ ಆಗೋಕ್ಕೆ ಚಾನ್ಸೇ ಇಲ್ಲ ಅನ್ನೋ ಥರ ಒಂದು ಬಿಂಬಿಸ್ತಾ ಇದ್ದಾರೆ. ಸೊ ಹಾಗಾಗಿ ಈ ಒಂದು ಪ್ರಶ್ನೆ ಕೇಳಿದೆ. ಇನ್ನೇನಾದ್ರು ಇಲ್ಲ ಸರ್. ಆಡಳಿತ ಮಂಡಳಿಯವರಿಗೆ ಏನಾದ್ರು ಒಂದು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಾ? ತುಂಬ ಧನ್ಯವಾದಗಳು. ಸಮಾಜದಲ್ಲಿ ಭ್ರಾತೃತ್ವ ಮೂಡಿಸುವಂಥ ಕಾರ್ಯಕ್ರಮಗಳು ಎಲ್ಲರೂ ಮಾಡಬೇಕು. ನೀವು ಮಾಡಿದ್ದೀರಿ, ಆ ರೀತಿ ಮಾಡಿರೋಂಥ ಆಡಳಿತ ಮಂಡಳಿಗೆ ಧನ್ಯವಾದಗಳು. ಕಾರ್ಯಕ್ರಮ ಶುರು ಆದಾಗಲಿಂದ ನೀವು ಬಂದಾಗಲಿಂದ ಇವಾಗ ಹೊರಡೋ ಟೈಮ್ ಆಗಿದೆ, ಏನಾದ್ರು ಒಂದು ಲೋಪ ಕಂಡಿರಾ ಸರ್? ಇಲ್ಲ, ಅಂಥ ಏನು ಲೋಪಗಳೇನಿಲ್ಲ. ಯಾಕೆ ಕೇಳ್ತಾ ಇದ್ದೀನಂದರೆ ಆ ಮಾತು, ಈ ಒಂದು ಹೆಜ್ಜೆ ಇನ್ನು ಸ್ಟಾರ್ಟ್ ಆಗ್ತಾ ಇರೋವಂಥ ಒಂದು ಹೆಜ್ಜೆ. ಸೊ ಹಾಗಾಗಿ ಇನ್ನು ಮುಂಬರುವ ದಿನಗಳಲ್ಲಿ ಇದನ್ನು ಅಪ್ಗ್ರೇಡ್ ಕೂಡ ಮಾಡಬೇಕು ಆಗಿದೆ. ಯಾಕಂದರೆ ನಾವು ಕೂಡ ಕನ್ನಡದ ಮೇಲೆ ಹಿಡಿತ ಅಷ್ಟು ಇಲ್ಲ ಅನ್ಕೊಂತೀನಿ ಕೂಡ. ಇಲ್ಲ ಕರೆಕ್ಟಾಗಿದೆ. ಸೊ ಕರೆಕ್ಟಾಗಿ ಪ್ರೋಗ್ರಾಮೆಲ್ಲ ಕರೆಕ್ಟಾಗಿ ನಡೆಸಿದ್ದೀರಾ. ಇನ್ನು ಮುಂದೆ ಈ ಥರ ತುಂಬ ಜಾಸ್ತಿ ಜನಕ್ಕೆ ಕರೆಸಿ ಪ್ರತಿಯೊಬ್ಬರಿಗೂ ಜಾಗೃತಿ ಮೂಡಿಸಬೇಕು ಅನ್ನೋದು ನನ್ನ ಇಲ್ಲ, ತುಂಬ ಚೆನ್ನಾಗಿದೆ ಕಾರ್ಯಕ್ರಮ. ಇದನ್ನು ನಿಜವಾಗ್ಲೂ ಎಲ್ಲರೂ ನೋಡಬೇಕು ಮತ್ತು ಬಂದು ಒಂದು ಸತಿ ಎಲ್ಲ ಧರ್ಮದವರು ನೋಡಿ ಇದನ್ನು ಸ್ವಲ್ಪ ತಿಳ್ಕೊಬೇಕಾಗಿ ನಾನು ಹೇಳ್ಕೊತೀನಿ. ಇನ್ನೊಂದೇನಂತಂದರೆ ನಮ್ಮ ಹೊಸಕೋಟೆನಲ್ಲಿ ಇವತ್ತರೆಗೂ ಹಿಂದೂ ಮುಸ್ಲಿಂ ಗಲಾಟೆ ಆಗಲಿಲ್ಲ. ಇದೊಂದು ಮಾದರಿ ಎಲ್ಲರೂ ತಗೊಂಡು ಎಲ್ಲ ಗ್ರಾಮಗಳಾಗಲಿ, ಬೇರೆ ತಾಲೂಕುಗಳಾಗಲಿ, ಬೇರೆ ಊರುಗಳವರಾಗಲಿ ನಮ್ಮ ಹೊಸಕೋಟೆನ ಒಂದು ಮಾದರಿಯಾಗಿ ತೊಗೊಂಡು ಎಲ್ಲರೂ ಅಣ್ಣ ತಮ್ಮಂದ್ರ ಥರ ಹಿಂದೂ ಮುಸ್ಲಿಂ ಅವ್ರು ಇರಬೇಕು ಅಂತ ನಾನು ಕೇಳ್ಕೊತೀನಿ. ನೀವು ಹೇಳಿ. ಜೈ ಭೀಮ್. ಎಲ್ಲರಿಗೂ ಮೊದಲನೇದಾಗಿ ನಮಸ್ಕಾರ. ಏನು ಇವತ್ತಿನ ದಿನ ನಮ್ಮ ಕುಂಬಾರಪೇಟೆಯಲ್ಲಿರುವಂಥ ಮಸೀದಿಯಲ್ಲಿ ಇದು ತುಂಬಾ ಉತ್ತಮವಾದ ಕೆಲಸ ಇವತ್ತಿನ ನಮ್ಮ ಟೌನಲ್ಲಿ ತಾಲೂಕಿನಲ್ಲಿ ಮಾಡ್ತಾಯಿದ್ದಾರೆ. ವಿಚಾರ ಏನಂದರೆ ಏನು ಮಸೀದಿಗೆ ಬರ್ತಾರೆ, ನಮಾಜ್ ಮಾಡ್ತಾರೆ, ಹೋಗ್ತಾರೆ ಅಂತ ಪ್ರತಿಯೊಬ್ಬರು ಪ್ರಜೆಗಳು ಅನ್ಕೊತಿದ್ರು. ಆದರೆ ಇವತ್ತಿನ ದಿನ ಇಸ್ಲಾಂ ಮತ್ತು ಕುರಾನ್ ಬಗ್ಗೆ ನಾವು ತಿಳ್ಕೊಂಡ್ಮೇಲೆ ನಮಗೂ ತುಂಬ ಉತ್ಸಾಹ ಬಂದಿದೆ. ಏನು ಈ ರೀತಿಯ ಒಂದು ಶಿಸ್ತು, ಒಂದು ಬದ್ಧತೆ, ಕುರಾನ್ ಅಂದರೆ ಏನು, ನಮಾಜ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಇವತ್ತು ನಾವು ತಿಳ್ಕೊಂಡು ಇವತ್ತಿನ ದಿನ ಇನ್ನೊಂದು ಸರ್ವಧರ್ಮೀಯರು ಎಲ್ಲರೂ ಬಂದು ಇವತ್ತಿನ ಇಲ್ಲಿ ನೋಡೋದಕ್ಕೆ ಅವಕಾಶ, ಮಸೀದಿಯಲ್ಲಿ ಯಾವ ರೀತಿ ಪ್ರೇಯರ್ ಮಾಡ್ತಾರೆ, ಎಷ್ಟು ಬಾರಿ ನಮಾಜ್ಗೆ ಇದು ಮಾಡ್ತಾರೆ ಅನ್ನೋದನ್ನೆಲ್ಲ ನಾವು ತಿಳ್ಕೊಂಡಲ್ಲ, ಇದು ತುಂಬಾ ಸಂತೋಷಕರ ವಿಷಯ ಅಂತ ಇವತ್ತು ನಾವು ವ್ಯಕ್ತಪಡಿಸೋದಕ್ಕೆ ಇಷ್ಟಪಡ್ತೀರಿ. ಸರ್ ಸಂದೇಶ ಸ್ಪಷ್ಟ ಇದೆ. ನಾವೆಲ್ಲರೂ ಒಂದೇ ತಂದೆ ತಾಯಿ ಮಕ್ಕಳು, ಅಣ್ಣ ತಮ್ಮಂದರು, ಒಂದಾಗಿ ಬಾಳೋಣ, ಒಂದಾಗಿ ಇರೋಣ, ಒಂದು ಪರಸ್ಪರ ಪ್ರೀತಿ ಸಾರೋಣ, ಒಂದು ಸಹಬಾಳ್ವತೆಯನ್ನು ಬಾಳೋಣ ಅಂತೇಳಿ ಈ ಒಂದು ಕಾರ್ಯಕ್ರಮದ ಉದ್ದೇಶ ಕೂಡ ಹೌದು ಸರ್. ನಿಮ್ಮ ಅಮೂಲ್ಯವಾದಂಥ ಒಂದು ಸಮಯ ಕಾರ್ಯಕ್ರಮ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದೀರಾ. ತುಂಬ ಧನ್ಯವಾದಗಳು ಸರ್. ವಿಚಾರ ಏನಂದರೆ ಇದನ್ನು ನಮ್ಮ ತಾಲೂಕು ಮಟ್ಟಕ್ಕಿಂತ ಪ್ರತಿ ಹೋಬಳಿಯಲ್ಲಿ, ಪ್ರತಿ ಹಳ್ಳಿಯಲ್ಲೂ, ನಮ್ಮ ರಾಜ್ಯಾದ್ಯಂತ, ದೇಶಾದ್ಯಂತ ಏನು ಒಂದು ವಿಷಬೀಜ, ಕೋಮು ಗಲಭೆ ಅನ್ನೋದನ್ನು ನಾವು ಕಿತ್ತು ಬಿಸಾಕಬೇಕಂದ್ರೆ ಇದನ್ನು ನಾವು ಪ್ರತಿಯೊಂದು ಹಳ್ಳಿಯಲ್ಲಿ ಇದನ್ನು ನೀವು ಈ ಮೊದಲು ಏನು ಅಜ್ಜೆ ಹೊಸಕೋಟೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನಲ್ಲಿ ಮಾಡಿದ್ದೀರೋ, ಇದು ನಮ್ಮ ರಾಜ್ಯಾದ್ಯಂತ, ದೇಶಾದ್ಯಂತ ಮಾಡಿದ್ರೆ ಕೋಮು ಗಲಭೆ ಅನ್ನೋದೇ ಇರೋದಿಲ್ಲ, ಇದು ಮಾಯ ಆಗಿಬಿಡುತ್ತೆ. ಅದನ್ನು ನಮ್ಮ ಫಸ್ಟು ನಿಮ್ಮ ಆಡಳಿತ ಮಂಡಳಿ ಏನಿದೆಯೋ, ಹೆಡ್ ಆಫ್ ದಿ ಏನು ಮಸೀದಿದು ನಮ್ಮ ತಾಲೂಕದಾಗಲಿ, ನಮ್ಮ ಜಿಲ್ಲೆ ಆಗಲಿ, ಎಲ್ಲರೂ ಕೈ ಜೋಡಿಸಿ ಇದನ್ನು ದೇಶಾದ್ಯಂತ ಆಡಿಸಿದ್ರೆ ನಾವೆಲ್ಲರೂ ಇನ್ನೂ 100 ಕಾಲ, ನಾವು 100 ಅಲ್ಲ 1000 ಕಾಲ ನಾವು ಅಣ್ಣ ತಮ್ಮಂದಿರಾಗಿ ನಾವು ಭಾಳ ಪ್ರಯತ್ನಗಳು ನಡೀತಾ ಇದ್ದಾವೆ. ಒಂದು ಕನ್ನಡದ ಮೇಲೆ ಹಿಡಿತ ಕೂಡ ನಾವು ಸಾಧಿಸಬೇಕು. ಈ ಒಂದು ಕಾಲಘಟ್ಟದಲ್ಲಿ ನಮ್ಮ ಕನ್ನಡದ ಕೂಡ ಒಂದು ಪ್ರೇಮವನ್ನು ನಾವು ಹೆಚ್ಚಿಸ್ಕೋಬೇಕು ಅಂತೇಳಿ ಅದ್ರ ಬಗ್ಗೆ ಕೂಡ ಒಂದು ಅರಿವು ಆಗಿದೆ. ಅದು ನಿಮ್ಮ ಅಮೂಲ್ಯವಾದಂಥ ಒಂದು ಸಮಯ ಕೊಟ್ಟಿದ್ದೀರಾ. ಇನ್ನೂ ಒಂದು ವಿಚಾರ ಏನು ಅಂದರೆ ವಿಶೇಷವಾಗಿ ಹಂಚ್ಕೊಬೇಕಂದ್ರೆ ಮಸೀದಿ ಅಂದ್ರೇ ಮುಸ್ಲಿಂ ಅರಬಿಕ್ ಅನ್ಕೊತೀರಿ.
ಆದರೆ ಇವತ್ತಿನ ದಿನ ನಮ್ಮ ಹೊಸಕೋಟೆ ಮಸೀದಿಯಲ್ಲಿ ನಾವು ಕನ್ನಡದಲ್ಲಿ ಭಾಷಣ ಕೇಳಿ ತುಂಬಾ ಅದು ಇನ್ನೊಂದು ನಮ್ಮ ಕರ್ನಾಟಕದ ಎಲ್ಲ ಜನತೆ ಪರವಾಗಿ ಕನ್ನಡದ ಒಂದು ಅಭಿಮಾನ ಇದೆಯಲ್ಲ. ಇವಾಗ ಗಡ್ಡ ಬಿಟ್ಕೊಂಡು ಮೌಲಿ ಸಾಬ್ ಮೌಲಾನಗಳ ಥರ ಇರ್ತಾರೆ, ಅವ್ರು ಕನ್ನಡ ಬರಲ್ಲ ಅಂದ್ಕೊಂಡಿರ್ತೀರಿ. ಆದರೆ ಇಷ್ಟೊಂದು ಸ್ಪಷ್ಟತೆ ಒಂದು ಭಾಷಣ ನಾವು ಕೇಳಬೇಕಂದ್ರೆ ತುಂಬಾ ಸಂತೋಷ ನಮಗೆ. ಯಾವ ರೀತಿ ಉಚ್ಚಾರಣೆ ಅಂದರೆ ಪ್ರತಿಯೊಬ್ಬರು ಕನ್ನಡದಲ್ಲಿ ಓದಿರೋರಿಗೆ ಇಷ್ಟೊಂದು ಉಚ್ಚಾರಣೆ ಬರೋಲ್ಲ. ಆದರೂ ತುಂಬಾ ಚೆನ್ನಾಗಿ ನಮಗೆ ಇವತ್ತಿನ ಅರ್ಥಪೂರ್ಣವಾದ ಒಂದು ಭಾಷಣ ಮತ್ತು ದೇವ್ರ ಬಗ್ಗೆ ನಿಮ್ಮ ಸಂಪ್ರದಾಯ ಏನು, ಮುಸ್ಲಿಂ ಅಂದ್ರೇನು, ಇಸ್ಲಾಂ ಅಂದ್ರೇನು, ಅಲ್ಲಾ ಅಂದ್ರೇನು ಅಂತ ಇವತ್ತು ತಿಳಿಸ್ಕೊಡೋದಕ್ಕೆ ನಮ್ಮ ಭೀಮ್ ಸೇವಾ ಸಮಿತಿ ತಂಡದ ವತಿಯಿಂದ ನಮ್ಮ ಹೊಸಕೋಟೆ ತಾಲೂಕಿನ ಎಲ್ಲರ ತಂಡದಿಂದ ತಮ್ಮ ಏನು ಒಂದು ಮಸೀದಿ ಆಡಳಿತ ಮಂಡಳಿಗೆ ಹೃತ್ಪೂರ್ವಕ ಭೀಮ ವಂದನೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಸರ್, ಹೊಸಕೋಟೆ ನೆಲದಲ್ಲಿ ಈ ಒಂದು ನೂತನವಾದಂಥ ಒಂದು ಪ್ರಯೋಗ ಇಲ್ಲಿನ ಆಡಳಿತ ಮಂಡಳಿಯವರು ಮಾಡಿದ್ದಾರೆ. ಏನು ಹೇಳಿಕ್ಕೆ ಬಯಸ್ತೀರಾ ಸರ್ ಈ ಒಂದು ಕಾರ್ಯಕ್ರಮದ ಬಗ್ಗೆ? ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಹೊಸಕೋಟೆ ನಗರದಲ್ಲಿ ಇಸ್ಲಾಂ ಧರ್ಮದ ಜನಾಂಗದ ವತಿಯಿಂದ ಇವತ್ತು ಒಂದು ಮಸೀದಿ ಸಂದರ್ಶನ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ನಾನು ಭಾಳ ಉತ್ಸುಕನಾಗಿದ್ದೆ, ಏನಿರ್ಬೋದು ಅನ್ನೋದನ್ನು ಭಾಳ ಆಸಕ್ತಿ ಹೊಂದಿ ನಾನಿವತ್ತು ಇಲ್ಲಿ ಬಂದಿದ್ದೀನಿ. ಇಷ್ಟೊತ್ತು ನಾನು ಮಸೀದಿಯ ಸಂದರ್ಶನವನ್ನು ಮಾಡಿದ್ದೀನಿ. ಮಸೀದಿಯಲ್ಲಿ ಪ್ರತಿನಿತ್ಯ ಏನು 5 ಬಾರಿ ಆಜಾನ್ ಕೂಗ್ತಾರೆ, ಹಾಗೂ ಏನು ಸಂದೇಶಗಳನ್ನ ಹೇಳ್ತಾರೆ, ಮತ್ತು ಹೇಗೆ ಅನ್ಯ ಧರ್ಮೀಯರನ್ನು ಸಹ ಗೌರವಿಸಬೇಕು, ಮತ್ತು ಪ್ರತಿಯೊಬ್ಬರೂ ನಮ್ಮ ಸೃಷ್ಟಿಕರ್ತನಿಗೆ ನಾವು ಋಣಿಯಾಗಿರಬೇಕು ಅನ್ನೋದ್ರ ಬಗ್ಗೆ ಏನು ಸಂದೇಶ ಕೊಡ್ತಾರೆ, ನಿಜವಾಗ್ಲೂ ಅರ್ಥಪೂರ್ಣವಾಗಿರುವಂಥ ಒಂದು ಪ್ರಾರ್ಥನೆ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಎಲ್ಲ ಆಡಳಿತ ಮಂಡಳಿಯವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಯಾಕಂದರೆ ಭಾಳಷ್ಟು ಅನ್ಯ ಧರ್ಮೀಯರಿಗೆ ಕೆಲವೊಂದು ಗೊಂದಲಗಳಿದ್ವು. ಏನು ಕೂಗ್ತಾರೆ, ಏನು ಇದನ್ನು ಬೆಳಗ್ಗಿಂದ 5 ಸರಿ ಕೂಗ್ತಾರೆ, ಏನು ಪ್ರಾರ್ಥನೆ ಮಾಡ್ತಾರೆ, ಹೇಗೆಲ್ಲ ಆಚರಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಗೊಂದಲಗಳಿದ್ವು. ಅದಕ್ಕೆ ಅಂತಿಮ ಒಂದು ವಿರಾಮ ಹಾಕೋದಕ್ಕೆ ಅಥವಾ ಸಂಪೂರ್ಣವಾಗಿ ಅದ್ರ ಬಗ್ಗೆ ಸ್ಪಷ್ಟತೆ ಕೊಡೋದು ಅಂತ ಕಾರ್ಯಕ್ರಮ ಇದಾಗಿರುತ್ತೆ. ಈ ಸಂದರ್ಭದಲ್ಲಿ ಮಗದೊಮ್ಮೆ ಎಲ್ಲ ಆಡಳಿತ ವರ್ಗದವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ಇದೊಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಅಂತ ಹೇಳಕ್ಕೆ ಬಯಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನೊಂದು ಮಾತು, ಆ್ಯಸ್ ಅ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ ನಮ್ಮ ಯುವಕರಿಗೆ, ಎಸ್ಪೆಷಲಿ ಯುವಕರಿಗೆ, ಮುಂಬರುವ ಪೀಳಿಗೆಗಾಗಲಿ ಈ ವೇದಿಕೆಯ ಮುಖಾಂತರ ಏನಾದ್ರು ಒಂದು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಾ ಸರ್? ನಾನು ಸಂದೇಶ ಕೊಡೋದು ಇಷ್ಟೇ, ಪ್ರತಿಯೊಬ್ಬರೂ ನಾವು ಭಾರತದ ಸತ್ಪ್ರಜೆಗಳಾಗಿ ಮೊದಲು ನಮ್ಮ ಸಂವಿಧಾನಕ್ಕೆ ಹಾಗೂ ನಮ್ಮ ನೆಲದ ಕಾನೂನಿಗೆ ಗೌರವ ಕೊಡಬೇಕು. ನಾವು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಕೊಳ್ಬಾರ್ದು. ಪ್ರತಿಯೊಬ್ಬರು ಸಹ ಕಾನೂನಿಗೆ ಗೌರವ ಕೊಡಬೇಕು. ನಮ್ಮ ನೆಲದ ಕಾನೂನಿಗೆ ಎಷ್ಟು ಸುರಕ್ಷಿತವಾಗಿದೆ ಅಂದರೆ ಪ್ರತಿಯೊಬ್ಬ ಧರ್ಮೀಯರಿಗೂ ಸಹ ಕಾನೂನು ಭಾಳ ಜಟಿಲವಾಗಿದೆ ಮತ್ತು ಭಾಳ ಉತ್ಸುಕವಾಗಿದೆ ಮತ್ತು ಒಳ್ಳೆ ರೀತಿಯಿಂದ ಇದೆ. ನಾವು ಈ ಕಾನೂನಿಗೆ ಭಾಳ ಬೆಲೆ ಕೊಡಬೇಕು, ಈ ಕಾನೂನು ಗೌರವ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಸರ್, ತಮ್ಮ ಅತಿ ಅಮೂಲ್ಯವಾದಂಥ ಒಂದು ಸಮಯ ಈ ಕಾರ್ಯಕ್ರಮಕ್ಕೆ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಾ. ಆಡಳಿತ ಮಂಡಳಿಯ ಬಿಹಾಫ್ ಆಫ್ ದಮ್ ಐ ಥ್ಯಾಂಕ್ಸ್ ಟು ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಏನು ಹೇಳಿಕ್ಕೆ ಬಯಸ್ತಾರ ಸರ್ ಈ ಒಂದು ಕಾರ್ಯಕ್ರಮದ ಬಗ್ಗೆ? ಇದೊಂದು ಕಾರ್ಯಕ್ರಮ ತುಂಬ ಸಂತೋಷವಾಗಿದೆ. ಇದೊಂದು ಸರ್ವಧರ್ಮದ ಸಮ್ಮೇಳನ ಅಂತ ಹೇಳಿದ್ರು ಒಂದು ಹೆಸರಿಟ್ಟಿದ್ರು ತುಂಬ ಚೆನ್ನಾಗಿತ್ತು. ಇದು ತುಂಬ ಚೆನ್ನಾಗಿದೆ. ಒಂದು ಸೋದರತ್ವ ನಮ್ಮ ದೇಶದಲ್ಲಿರೋದು, ಪ್ರತಿಯೊಬ್ಬರು ನಾವು ಅಣ್ಣ ತಮ್ಮಂದ್ರು ಏನು ಸುಮ್ಮನೆ ಬಾಯಲ್ಲಿ ಹೇಳ್ತಾ ಇದ್ದೀರಿ, ಅದನ್ನು ಒಂದು ಮನಸ್ಪೂರ್ವಕವಾಗಿ ಬರುವಂಥ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಅದನ್ನು ನೋಡಿ ಸಂತೋಷ ಆಯಿತು. ಮತ್ತು ಇಲ್ಲಿ ನೋಡಿದಾಗ ವಾತಾವರಣ ತುಂಬ ಚೆನ್ನಾಗಿದೆ. ಇವಾಗ ಎಲ್ಲರೂ ಅಷ್ಟೇ ಅವ್ರವ್ರ ಧರ್ಮನ ಅವ್ರು ಕಾಪಾಡ್ಕೊಬೇಕು, ಪರವ್ರ ಧರ್ಮನ ಗೌರವಿಸ್ಬೇಕು. ನಾವು ಅದನ್ನು ಗೌರವಿಸಿಲ್ಲ ಅನ್ನೋ ಚಿಂತೆ ಇಲ್ಲ, ಅದು ವಿರುದ್ಧವಾಗಿ ಮಾತಾಡಬಾರ್ದು. ಎಲ್ಲ ಧರ್ಮನ ಗೌರವಿಸ್ಬೇಕು. ಅದನ್ನು ಇದೊಂದು ಸಂದೇಶ ಚೆನ್ನಾಗಿದೆ ಸರ್. ಯುವಕರಾಗಿ ಈ ಥರದ ವಾತಾವರಣದಲ್ಲಿ, ಕಲುಷಿತ ವಾತಾವರಣದಲ್ಲಿ ನಮ್ಮ ಯುವಕರು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅಂತೇಳಿ ಸಾರ್ವಜನಿಕವಾಗಿ ಎಲ್ಲರಿಗೂ ಬಹಿರಂಗವಾಗಿದ್ದು, ನೀವು ಕೂಡ ಯುವಕರಾಗಿದ್ದೀರಾ. ಈ ಒಂದು ಕಾರ್ಯಕ್ರಮದ ಕುರಿತು ಏನು ಹೇಳಿಕ್ಕೆ ಬಯಸ್ತೀರಾ? ಏನಿವತ್ತು ಕುಂಬಾರಪೇಟೆ ಮಸೀದಿಯಲ್ಲಿ ನಡೀತಾ ಇರುವಂಥ ಈ ಒಂದು ಮಸೀದಿ ಸಂದರ್ಶನ ಕಾರ್ಯಕ್ರಮಕ್ಕೆ ನಮಗೆ ಆಹ್ವಾನ ಕೊಟ್ಟಂಥ ಮಸೀದಿಯ ಆಡಳಿತ ಮಂಡಳಿಯವ್ರಿಗೆ ಮೊದಲನೇದಾಗಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗೆ ಈ ಮಸೀದಿ ಆಮೇಲೆ ಈ ನಮಾಜು ಪ್ರತಿಯೊಂದ್ರ ಬಗ್ಗೆನೂ ಟೋಟಲಾಗಿ 100% ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನಮ್ಗೆ ಇದ್ರ ಬಗ್ಗೆ ಝೀರೋ ಐಡಿಯಾ, ಏನೂ ಐಡಿಯಾನೇ ಇರಲಿಲ್ಲ. ಇಂಥ ಒಂದು ಏನೇನು ನಡೆಯುತ್ತೆ, ಹೆಂಗೆ ಅಲ್ಲಾನ ಹೆಂಗೆ ಪೂಜೆ ಮಾಡ್ತಾರೆ, ಹೆಂಗೆ ನಮಾಜ್ ಮಾಡೋದು, ಪ್ರತಿಯೊಂದು ತಿಳಿಸ್ಕೊಟ್ಟಿದ್ದಾರೆ. ತುಂಬ ಸಂತೋಷ ಸರ್. ಎಲ್ಲೋ ಒಂದು ಕಡೆ ನಮ್ಮ ಪೂರ್ವಜರನ್ನು ನಾವು ಹುಡುಕ್ತಾ ಹೋದರೆ ನಮ್ಮೆಲ್ಲರ ತಂದೆ ತಾಯಿ ಏನಿದಾರಲ್ಲ ಅದು ಒಬ್ಬರೇ ಅಂತೇಳಿ ನಮಗೆ ಕೊನೆಯದಾಗಿ ಸಿಗುತ್ತೆ. ಸೊ ಅದೇ ಥರ ನಮ್ಮ ಸೃಷ್ಟಿಕರ್ತನ ಕೂಡ ಏನಿದಾರಲ್ಲ ಅವರು ಕೂಡ ಒಬ್ಬರೇ ಆಗಿರೋದ್ರಿಂದ ನಾವು ಎಲ್ಲಿವರೆಗೂ ಸೃಷ್ಟಿಕರ್ತನನ್ನು ಆರಾಧಿಸ್ತೀವೋ
ನೈಜ ಸೃಷ್ಟಿಕರ್ತನನ್ನು ಆರಾಧಿಸ್ತೀವೋ ಅಲ್ಲಿವರೆಗೂ ಏನೂ ಬಿಕ್ಕಟ್ಟುಗಳು ಬರಲ್ಲ. ನಾವು ಎಲ್ಲಿ ಸೃಷ್ಟಿಗಳನ್ನು ಆರಾಧಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವೋ ಅಲ್ಲಿಂದ ಒಂದು ಸ್ವಲ್ಪ ಕಾನ್ಫ್ಲಿಕ್ಟ್ಗಳು ಸ್ಟಾರ್ಟ್ ಆಗ್ತವೆ ಅಂಥೇಳಿ ಅರ್ಥ ಆಗ್ತಾ ಇರುತ್ತೆ ಅವಾಗವಾಗ. ಸೊ ಸರ್, ಈ ಒಂದು ಕಾರ್ಯಕ್ರಮದಿಂದ ಏನಾದರೂ ಮನಸ್ಸಿನಲ್ಲಿ ತಪ್ಪು ಕಲ್ಪನೆಗಳು ಇದ್ದಿದ್ದು ಕ್ಲಿಯರ್ ಆಗಿದಾವೆ ಸರ್? ತಪ್ಪು ಕೇಳೋದೆಲ್ಲ ಕ್ಲಿಯರ್ ಆಗಿದೆ. ಇಲ್ಲಿ ಕುಂಬಾರಪೇಟೆಯಲ್ಲಿ ನಮ್ಮ ಮಸೀದಿಗೆ ನಮ್ಮ ಸ್ನೇಹಿತರೆಲ್ಲ ಕರೆದಿದ್ರು, ಬಂದಿದ್ರಿ, ಭಾರಿ ಸಂತೋಷ ಆಯಿತು. ಇಲ್ಲಿ ಅವರು ಮಸೀದಿ ಮಾಡ್ತಾರೆ, ಏನೇನೋ ಮಾತಾಡ್ತಾರೆ, ಏನೋ ಮಾಡ್ತಾರೆ ಅಂತ ಏನೇನೋ ಅರ್ಥ ಮಾಡ್ತಾಯಿದ್ರು ಜನ. ಇಲ್ಲಿ ಬಂದು ನೋಡಿದ್ರೆ ಏನಿಲ್ಲ, ಎಲ್ಲ ನಾವು ನೀವು ಎಲ್ಲ ಒಂದೇ ಭಾಗದಲ್ಲಿ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ದಂಗೆ ಎಲ್ಲ ಜನನೂ ಹೇಳಿ ಪರಿಶೀಲನೆ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಬಂದಿದ್ದಾಗ ಇಲ್ಲಿ ನೋಡಿದ್ಗ ಭಾರಿ ಸಂತೋಷ ಆಯ್ತು ಸರ್. ಸರ್, ಸಂದೇಶ ಸ್ಪಷ್ಟವಾಗಿದೆ. ನಾವೆಲ್ಲರೂ ಅಣ್ಣ ತಮ್ಮಂದರು. ಬರ್ತಾ ಬರ್ತಾ ಒಂದು ಜಾತಿ ಪಂಗಡಗಳಲ್ಲಿ ಬೇರ್ಪಟ್ಟಿದ್ದೀವಿ. ನಾವೆಲ್ಲರೂ ಅಣ್ಣ ತಮ್ಮಂದರು. ಫಸ್ಟ್ ಆಫ್ ಆಲ್ ನಾವೆಲ್ಲರೂ ಪ್ರೀತಿಯಿಂದ ಬಾಳೋಣ, ಸಹೋದರತ್ವ ಬೆಳೆಸೋಣ, ಒಂದು ಶಾಂತಿಯುತವಾದಂಥ ಒಂದು ಸಮಾಜ ನಿರ್ಮಾಣ ಮಾಡೋಣ ಅಂಥೇಳಿ ಒಂದು ಉದ್ದೇಶ ಕೂಡ ಹೌದು ಸರ್. ನಿಮ್ಮ ಅತಿ ಅಮೂಲ್ಯವಾದಂಥ ಸಮಯ ಈ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದೀರಾ. ಈ ಕಾರ್ಯಕ್ರಮವನ್ನು ಯಶಸ್ವಿ ಕೊಟ್ಟಿರೋದೇ ತುಂಬ ಸಂತೋಷ. ಇವಾಗ ಏನಿದೆ ಅಂತ ಹೇಳಿದ್ರೆ, ನಾವು ಧರ್ಮ ಜಾತಿ ಅಂತೆಲ್ಲ ಆಯಿತು, ಇರಲಿ, ಜಾತಿ ಧರ್ಮ ಎಲ್ಲ ಇರಲಿ, ಅದು ಮನೆಗೆ ಸೀಮಿತ ಆಗಬೇಕು. ಮನೆಯಿಂದ ಆಚೆ ಬಂದಮೇಲೆ ನಾವೆಲ್ಲ ಭಾರತೀಯರು, ನಾವೆಲ್ಲ ಅಣ್ಣ ತಮ್ಮಂದ್ರು ಅಷ್ಟೇ ಸರ್. ಇನ್ನೊಂದ್ಸಲಿ ಹೇಳಲಿಕ್ಕೆ ಬಯಸ್ತೀನಿ, ನಿಮ್ಮ ಅಮೂಲ್ಯವಾದಂಥ ಒಂದು ಸಮಯ ಈ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದೀರಾ. ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದೀರಾ. ಆಡಳಿತ ಮಂಡಳಿಯ ಪರವಾಗಿ ನಾನು ನಿಮ್ಮನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಥ್ಯಾಂಕ್ ಯು ಸರ್, ಧನ್ಯವಾದಗಳನ್ನು ಹೇಳ್ತೀನಿ ಸರ್. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಸರ್, ತಮ್ಮ ಹೆಸರು? ಸುರೇಶ್. ಪ್ರೊಫೆಷನ್ ಸರ್? ಪ್ರೊಫೆಷನ್ ಬಿಸ್ನೆಸ್ ಸರ್. ಹೊಸಕೋಟೆ ನೆಲದಲ್ಲಿ ಈ ಥರದ ಒಂದು ಪ್ರಯತ್ನ ಮೊದಲನೇದಾಗಿ ನಡೀತಾ ಇದೆ. ಏನು ಹೇಳಕ್ಕೆ ಬಯಸ್ತೀರಾ ಸರ್ ಈ ಒಂದು ಕಾರ್ಯಕ್ರಮದ ಬಗ್ಗೆ? ಚೆನ್ನಾಗಿದೆ. ನಾವು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಇಲ್ಲಿ ನೀವು ಕರೆಸಿರುವಂಥ ವ್ಯವಸ್ಥೆ ಏನಿದೆ ಅಂದರೆ, ನಾವು ಮಸೀದಿನಲ್ಲಿ ಯಾವ ಥರ ನಾವು ಪ್ರವಚನ ಮಾಡ್ತೀರಿ, ಯಾವ ಥರ ಇದು ಮಾಡ್ತೀರಿ ಅಂತ. ಯಾಕಂದರೆ ಇದು ಅರಬ್ಬಿ ಲ್ಯಾಂಗ್ವೇಜಲ್ಲಿ ಇರೋದ್ರಿಂದ ನೀವು ಮಾತಾಡೋವಂಥ ಒಂದು ವ್ಯವಸ್ಥೆನ ನಾವು ತಪ್ಪಾಗಿ ಅರ್ಥ ಮಾಡ್ಕೋಬೋದು, ತಪ್ಪಾಗಿ ಅರ್ಥ ಮಾಡ್ಕೊಳ್ದೇ ಇರ್ಬೋದು. ಆ ತಪ್ಪಾಗಿ ಅರ್ಥ ಮಾಡ್ಕೊಳ್ದೇ ಇರಿ ಅಂತ ಇದೊಂದು ಫಂಕ್ಷನ್ನ ಮಾಡಿದ್ದೀರಿ ಅನಿಸ್ತಾ ಇದೆ ನನಗೆ. ಈ ಒಂದು ಕಾರ್ಯಕ್ರಮ ಯಾವ ಭಾಷೆಯಲ್ಲಿ ನಡೀತದೆ ಸರ್ ಇವತ್ತು? ಇವತ್ತು ನಡೀತಾ ಇರೋದು ಕನ್ನಡದಲ್ಲಿ ನಡೀತಾ ಇದೆ. ತಿಳುವಳಿಕೆ ಕೊಡ್ತಿದ್ದೀರಿ. ಈ ಥರ ಒಂದು ವ್ಯವಸ್ಥೆ ನಾವು ಇದರಲ್ಲಿ ಮಸೀದಿನಲ್ಲಿ ಯಾವ್ಯಾವ ಥರ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದೀರಿ, ಯಾವ್ಯಾವ ಥರ ಮಾಡ್ತೀರಿ, ಪ್ರತಿನಿತ್ಯ ಶುಕ್ರವಾರ ಏನು ಮಾಡ್ತೀರಿ, 5 ಗಂಟೆ ನಮಾಜ್ ಮಾಡೋವಾಗ ಏನು ಮಾಡ್ತೀರಿ ಅಂತ ನೀವು ತಿಳುವಳಿಕೆ ಕೊಟ್ಟಿದ್ದೀರಿ. ಎಲ್ಲೋ ಒಂದು ಕಡೆ ಸರ್, ಭಾಷಾ ಆಧಾರಿತ ಮೇಲೆ ಏನಿದೆಯಲ್ಲ, ಏನು ಒಂದು ಲೋಪ ಏನಿದೆಯಲ್ಲ, ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಏನು ಕ್ರಿಯೇಟ್ ಆಗ್ತಾ ಇದ್ದಾವಲ್ಲ, ನಾವೇನೋ ಹೇಳ್ತಾ ಇದ್ದೀವಿ, ಜನರಿಗೆ ಏನೋ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ, ಥರ್ಡ್ ಪಾರ್ಟಿ ಯೂಸ್ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ. ಆ ಥರ ಒಂದು ತಪ್ಪು ಕಲ್ಪನೆಗಳಿಗೆ, ಒಂದು ಮಿಸ್ಕನ್ಸೆಪ್ಷನ್ಗಳಿಗೆ ಏನಿದೆಯಲ್ಲ, ಆಡಳಿತ ಮಂಡಳಿಯವರು ಒಂದು ತೆರೆಯನ್ನು ಎಳೆದಿದ್ದಾರೆ ಅಷ್ಟೇ. ಯಾಕಂದರೆ ಇದು ನಮ್ಮ ದಿನನಿತ್ಯದ ಒಂದು ರುಟೀನ್ ಸರ್. ಇದು ಜನಸಾಮಾನ್ಯರಿಗೆ ಗೊತ್ತಿಲ್ಲ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮದ ಉದ್ದೇಶ ಕೂಡ ಏನಿದೆಯಲ್ಲ, ಜನಸಾಮಾನ್ಯರಲ್ಲಿ ಒಳಗಡೆಯ ಚಟುವಟಿಕೆಗಳ ಬಗ್ಗೆ ಅರಿವು ಮೂಡಿಸಬೇಕು. ನಾವು ಏನು ದಿನನಿತ್ಯ ಮಾಡ್ತೀವಿ ಅನ್ನುವಂಥ ಒಂದು ಅಂಶಗಳು ಕೂಡ ತಿಳಿಸಬೇಕು. ಅದೇ ಥರ ನಮ್ಮ ನಂಬಿಕೆ ಏನಿದೆ, ಯಾವ ಥರ ಇದೆ, ನಾವು ಯಾವ ಥರ ಅದನ್ನು ಡೆಲಿವರ್ ಮಾಡಿ, ಮುಸಲ್ಮಾನರ ನಂಬಿಕೆ ಏನಿದೆ ಅದನ್ನು ನೀವು ವ್ಯಕ್ತಪಡಿಸಿದ್ದೀರಿ, ಟ್ರಾನ್ಸ್ಪರೆನ್ಸಿ ತಂದಿದ್ದೀರಿ. ಅದು ಅಲ್ಲದೆ ಒಂದು ಕನ್ನಡ ಭಾಷೆಯಲ್ಲಿ ಏನು ನಾವು ಅಪ್ಗ್ರೇಡ್ ಮಾಡ್ಕೊಳ್ತಾ ಇದ್ದೀವಿ, ನಾವು ಅರಿವು ಮೂಡಿಸ್ಕೊಂಡಿದ್ದೀವಿ ನಮ್ಮಷ್ಟಲ್ಲಿ ನಾವು. ಯಾಕಂದರೆ ಕನ್ನಡ ಭಾಷೆ ನಮಗೆ ಎಷ್ಟು ಮಹತ್ವ ಇದೆ ಈ ಒಂದು ಕಾಲಘಟ್ಟಕ್ಕೆ ಅಂತೇಳಿ ನಮಗೆ ಅರ್ಥ ಆಗ್ತಾ ಇದೆ ಸರ್. ಸೊ ಹಾಗಾಗಿ ನಾವು ಕನ್ನಡ ಭಾಷೆಯಲ್ಲಿ ಈ ಥರದ ಒಂದು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ತುಂಬ ಸಂತೋಷ, ಭಾಳ ಚೆನ್ನಾಗಿದೆ. ಏನಿದೆಯಲ್ಲ ಸರ್, ಮುಂಬರುವ ಪೀಳಿಗೆಗೆ ಯಾವ ಥರ ಕೆಲಸ ಮಾಡುತ್ತೆ ಸರ್? ಒಳ್ಳೆಯದಾಗುತ್ತೆ. ಒಳ್ಳೆಯದು ತಿಳುವಳಿಕೆ ಕೊಟ್ಟಾಗ ಗ್ರಂಥದ ಆಧಾರಿತವಾಗಿ ಹೋದರೂ ಎಲ್ಲೂ ಕಾಂಟ್ರವರ್ಸಿ ಅನ್ನೋದು ಬರೋದಿಲ್ಲ. ಗ್ರಂಥದಲ್ಲಿ ಭಾವಾರ್ಥಗಳು ತಪ್ಪಿದೆ, ಅರ್ಥ ಮಾಡ್ಕೊಳ್ಳೋವಂಥ ಸ್ಟೇಜಸ್ ಇದೆಯಲ್ವ, ಅದು ತಪ್ಪು ಕಲ್ಪನೆಗಳಿಂದ ಏನು ನಿಮ್ಮ ಮೌಲ್ಯಗಳು ಪ್ರಚಾರ ಮಾಡ್ತಾರೆ ಅವರು. ಒಂದು ಹೇಳ್ತೀನಿ ಕೇಳಿ, ಇವಾಗ ಗ್ರಂಥ ಏನು ಅಂದರೆ ಯಾವತ್ತೂ ಅಷ್ಟೇ, ಕುರಾನ್ ಆಗಿರ್ಬೋದು, ಭಗವದ್ಗೀತೆ ಆಗಿರ್ಬೋದು, ಬೈಬಲ್ ಆಗಿರ್ಬೋದು, ಈ ಮೂರೂ ಆ್ಯಸ್ ಇಟ್ ಈಸ್ ಇರಬೇಕು. ಆ್ಯಸ್ ಇಟ್ ಈಸ್ ಪ್ರಚಾರ ಮಾಡಿದ್ರೆ ಸರಿ. ಈಗ ನನಗೆ ತೋಚಿದ್ದು ನಾನು ಮಾತಾಡಿದ್ರೆ ತಪ್ಪಾಗುತ್ತೆ. ನಾನು ಓದ್ಬಿಟ್ಟು ನಾನೇನೋ ಮಾತಾಡ್ತಿದ್ದೀನಿ ಅಂತ. ಅದಕ್ಕೆ ಯಾರ್ಯಾರು ಪರಂಪರೆ ಇರ್ತಾರೆ, ಗುರು ಶಿಷ್ಯರ ಪರಂಪರೆ ಏನಿರ್ತಾರೆ, ನಿಮ್ಮ ಮೌಲ್ಯಗಳ ಪರಂಪರೆ ಏನಿರ್ತಾರೆ, ಇಲ್ಲ ನಿಮ್ಮ ಫಾದರ್ಗಳು ಏನು ಪರಂಪರೆ ಇರ್ತಾರೆ, ಆ ಪ್ರಕಾರ ಪರಂಪರೆಯಿಂದ ಕರೆಕ್ಟಾಗಿ ಜಿನೈನ್ ಏನಿದೆ ಅವ್ರ ಹತ್ರದಿಂದ ಕೇಳಿದಾಗ ಮಾತ್ರನೇ ಕ್ಲಾರಿಟಿ ಸರ್. ಎಲ್ಲ ಧರ್ಮಗಳು ಎಂದೇನೋ ಅದೊಂದು ತೋರಿಸೋವಂಥ ವ್ಯವಸ್ಥೆ ಆಗಿದೆ. ಅದು ಎಲ್ಲ ಧರ್ಮಗಳು ನಿಮ್ಮ ಧರ್ಮ ಅನ್ನೋದಿಲ್ಲ. ಕೇಳೋಲ್ಲ, ಎಲ್ಲ ಧರ್ಮಗಳು ಸೇರಿ ಒಂದೇ ಚೆನ್ನಾಗಿದೆ, ದೇವರೆಲ್ಲ ಒಬ್ಬನೇ ಅಂತ ಎಲ್ಲ ನೋಡಿದೆ. ಭಾಳ ಚೆನ್ನಾಗಿತ್ತು, ಭಾಳ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಅದಕ್ಕೋಸ್ಕರ ಬಂದು
ಇದಕ್ಕಿಂತ ಮುಂಚೆ ಯಾವಾಗಾದರೂ ಮಸೀದಿಯಲ್ಲಿ ಭೇಟಿ ಕೊಟ್ಟಿದ್ದೀರಾ? ಬಂದಿಲ್ಲ, ಇದೇ ಮೊದಲೇ ಬಂದಿದ್ದು. ಮೊದಲನೇ ಅನುಭವ ಅಂತೀರಾ? ಮೊದಲನೇ ಅನುಭವ. ಭಾಳ ಸಂತೋಷ ಆಯಿತು. ಯಾಕಂದರೆ ಎಲ್ಲ ಒಂದೇ ಅಂತ ಹೇಳ್ತಾರೆ. ನಾವು ಹಿಂದೂಗಳು, ನಾವು ಇವರು ಅಂತ ಏನು ಭೇದ ಭಾವ ಇಲ್ಲ, ಎಲ್ಲರೂ ಒಂದಾಗಿ ಎಲ್ಲರೂ ದೇವರೆಲ್ಲ ಒಂದೇ ಎಲ್ಲರಿಗೂ ಅಂತ ಅಭಿಪ್ರಾಯ ಹೇಳಿದರು ಒಳಗಡೆ. ಸರ್, ನೈಜ ಸೃಷ್ಟಿಕರ್ತನ ಒಂದು ಪರಿಚಯ ಏನಾದ್ರು ಆಗ್ತಾ ಇದೆಯಾ ಒಳಗಡೆ? ಆಗ್ತಾಯಿದೆ, ಖಂಡಿತ ಆಗ್ತಾಯಿದೆ. ಯಾಕಂದರೆ ಎಲ್ಲ ಧರ್ಮಗಳ ಸಾರಾಂಶ ಒಂದೇ ಸರ್. ಹೌದು. ಏನಂದರೆ ಇಡೀ ಮಾನವ ಕುಲದ ಇಡೀ ಸೃಷ್ಟಿಗಳ ಏನಿದೆ, ಸೃಷ್ಟಿಕರ್ತ ಏನಿದಾನಲ್ಲ ಅದು ಒಬ್ಬನೇ ಇರೋದು ಅಂತೇಳಿ. ಸೊ ಹಾಗಾಗಿ ನಾವು ಎಲ್ಲಿವರೆಗೂ ಸೃಷ್ಟಿಕರ್ತನನ್ನು ಆರಾಧಿಸ್ತೀವೋ ಅಲ್ಲಿವರೆಗೆ ಏನು ಭೇದ ಭಾವಗಳು ನಮ್ಮಲ್ಲಿ ನಾವು ಭೇದ ಭಾವಗಳು ಇಟ್ಕೊಂಡ್ರೆ ನಮ್ಮಲ್ಲೇ ಇಟ್ಕೊಂಡಿದ್ದೀವಿ. ಎಲ್ಲಿವರೆಗೆ ನಾವು ಸೃಷ್ಟಿಗಳನ್ನು ಆರಾಧಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವೋ ಅಲ್ಲಿಂದ ಒಂದು ಭೇದ ಭಾವಗಳು ಸ್ಟಾರ್ಟ್ ಆಗ್ತವೆ. ಸೊ ಹಾಗಾಗಿ ಸ್ಪಷ್ಟ ಸಂದೇಶ ಇಲ್ಲಿಂದ, ನಾವು ಒಬ್ಬ ತಂದೆ ತಾಯಿಯ ಮಕ್ಕಳು, ನಾವು ಅಣ್ಣ ತಮ್ಮಂದರಾಗಿ ಬಾಳೋಣ, ನಾವು ಪರಸ್ಪರ ಪ್ರೀತಿಯನ್ನು ಬೆಳೆಸೋಣ, ಒಂದು ಸಹೋದರತ್ವ ಒಂದು ಸಂದೇಶವನ್ನು ಕೂಡ ನಾವು ಇಲ್ಲಿಂದ ಸಾರೋಣ ಅಂತ ಹೇಳ್ತಾ, ನಮ್ಮ ಇಡೀ ಆಡಳಿತ ಮಂಡಳಿಯ ಈ ಪ್ರಯತ್ನವನ್ನು ನೀವು ಮೆಚ್ಚುಗೆ ಕೊಟ್ಟು ಇಲ್ಲಿಗೆ ಬಂದಿದ್ದೀರಾ, ಬಂದಿದ್ದೀರಾ. ನಮ್ಗೆ ಇರೋ ಸ್ನೇಹಿತರೆಲ್ಲ ಮುಸ್ಲಿಮ್ನವರೇ ಜಾಸ್ತಿ, ಮುಸ್ಲಿಂ ಬಾಂಧವರೇ ನಮಗೆ ಸ್ನೇಹಿತರು ಜಾಸ್ತಿ. ಎರಡು ಪಕ್ಕದಲ್ಲಿ ನಿಂತಾರೆ, ರಫೀಕುಲ್ಲಾ ಅಂತ, ಇನ್ನೊಬ್ಬ ಶಮಿ ಅಂತವ್ರೆ, ಫಯಾಜ್ ಅಂತವ್ರೆ, ಎಲ್ಲರೂ ನಮ್ಮ ಸ್ನೇಹಿತರಿಲ್ಲ. ಇದೆ ಸರ್. ಕೊನೆಯದಾಗಿ ನಾವೆಲ್ಲರೂ ಸೇರಿ ಒಟ್ಟಲ್ಲಿ ಒಂದು ಸುಖಕರವಾದಂಥ ಒಂದು ಸಮಾಜ ನಿರ್ಮಾಣ ಮಾಡೋಣ, ಒಬ್ಬ ಸೃಷ್ಟಿಕರ್ತನನ್ನು ಆರಾಧಿಸೋಣ, ಸೃಷ್ಟಿಗಳನ್ನಲ್ಲ ಅಂತ ಹೇಳ್ತಾ, ನಿಮ್ಮ ಅತಿ ಅಮೂಲ್ಯವಾದಂಥ ಒಂದು ಸಮಯ ಈ ಕಾರ್ಯಕ್ರಮಕ್ಕೆ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಾ. ಆಡಳಿತ ಮಂಡಳಿಯ ಪರವಾಗಿ ನಾನು ನಿಮ್ಮನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಮೇಡಮ್, ನಿಮ್ಮ ಒಂದು ಕಿರು ಪರಿಚಯ ಕೊಡಿ. ನೀವು ಎಲ್ಲಿಂದ ಇದ್ದೀರಾ, ಯಾವ ಹಾಸ್ಟೆಲಿಂದ ಇದ್ದೀರಾ ಅಂತೇಳಿ? ನಾವು KKGBV ಹಾಸ್ಟೆಲಿಂದ ಬಂದಿರೋದು, ಹೊಸಕೋಟೆ. ಮೇಡಮ್, ಹೊಸಕೋಟೆ ನೆಲದಲ್ಲಿ ಈ ಒಂದು ಕಾರ್ಯಕ್ರಮ ಏನು ನಡೀತಾ ಇದೆಯಲ್ಲ, ಇದು ಒಂದು ನೂತನವಾದಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಒಂದು ಅನುಭವ ನಮ್ಮೊಂದಿಗೆ ಯಾವ ಥರ ಹಂಚ್ಕೊಳ್ಳಿಕ್ಕೆ ಬಯಸ್ತೀರಾ? ಅಂತಂದರೆ ಎಲ್ಲ ದೇವರು ಒಬ್ಬನೇ, ಅದಕ್ಕೆ ನಾಮಗಳು ಬೇರೆ ಬೇರೆ ಇಟ್ಕೊಂಡು ಪೂಜಿಸ್ತೀವಿ ಅಂತ ತಿಳ್ಕೊಂಡ್ವಿ ಸರ್. ಅಂದರೆ ಇವಾಗ ಮುಸ್ಲಿಮ್ ಅಂದರೆ ಯಾವುದು ಆಕಾರ ಇಲ್ದಿರೇ ಪೂಜೆ ಮಾಡ್ತಾರೆ, ನಾವು ಹಿಂದೂಗಳೆಲ್ಲ ಆಕಾರ ಕೊಟ್ಬಿಟ್ಟು ಪೂಜೆ ಮಾಡ್ತೀವಿ ದೇವ್ರಿಗೆ ಅಷ್ಟೇ. ಇದಕ್ಕಿಂತ ಮುಂಚೆ ಯಾವಾಗಾದರೂ ಮಸೀದಿಯಲ್ಲಿ ಭೇಟಿ ಕೊಟ್ಟಿದ್ದೀರಾ ಮೇಡಮ್? ಇಲ್ಲ ಸರ್, ಇಲ್ಲ ಸರ್, ಇದು ಫಸ್ಟ್. ಮೇಡಮ್, ಈ ಒಂದು ವೇದಿಕೆಯ ಮುಖಾಂತರ ಒಂದು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀನಿ. ಇವಾಗ ಇವರು ಮೇಡಮ್ ಹೇಳಿರೋ ಪ್ರಕಾರ ಮುಸ್ಲಿಮರು ಆಕಾರ ರಹಿತ ಇರುವಂಥ ಒಂದು ನಂಬಿಕೆಗೆ ಪೂಜಿಸ್ತಾರೆ, ನಾವು ಆಕಾರ ಇರುವಂಥ ಒಂದು ಇದಕ್ಕೆ ಪೂಜಿಸ್ತೀವಿ ಅಂತೇಳಿ ವೇದ ಗ್ರಂಥಗಳು ಸಾರಿ ಹೇಳ್ತಾ ಇದ್ದಾವೆ. ಏನಂದರೆ ಎಕ್ಕಂ ಬ್ರಹ್ಮಂ ದ್ವಿತೀಯ ನಾಸ್ತಿ ನಾ ತಸ್ಯ ಪ್ರತಿಮಾ ಅಸ್ತಿ ಅಂತೇಳಿ. ಇದರ ಅರ್ಥ ಮೇಡಮ್, ಬ್ರಹ್ಮ ಇರೋದು ಒಬ್ಬನೇ, ಎರಡನೇವನು ಇಲ್ಲ, ನಾ ತಸ್ಯ ಪ್ರತಿಮಾ ಅಸ್ತಿ ಅಂದರೆ ಅವನಿಗೆ ಯಾವುದೇ ಥರ ರೂಪ ಇಲ್ಲ, ಆಕಾರ ಇಲ್ಲ, ಪ್ರತಿಮೆ ಇಲ್ಲ ಅಂತೇಳಿ ವೇದ ಹೇಳ್ತಾ ಇದೆ, ಕುರಾನ್ ಅಲ್ಲ, ವೇದ ಹೇಳ್ತಾ ಇದೆ. ಸೊ ಯೋಚನೆ ಮಾಡಿ ನಾವೇನು ಮಾಡ್ತಾಯಿದ್ದೀವಿ ಅಂತೇಳಿ ಫಸ್ಟ್ ಆಫ್ ಆಲ್. ಯಾಕಂದರೆ ಎಲ್ಲ ಧರ್ಮ ಗ್ರಂಥಗಳು ಕೂಡ ಒಂದು ಸಾರಾಂಶ ಏನಿದೆಯಲ್ಲ, ಏಕಾರಾಧನೆ ಕಡೆಗೇ ಇರೋದು. ಸೃಷ್ಟಿಕರ್ತನೂ ಒಬ್ಬನೇ ಅಂತೇಳಿ ಎಲ್ಲ ಒಂದು ದೇವಗ್ರಂಥಗಳು ಹೇಳ್ತಾ ಇದ್ದಾವೆ, ಸಾರಿ ಹೇಳ್ತಾ ಇದ್ದಾವೆ. ಎಲ್ಲೋ ಒಂದು ಕಡೆ ನಾವು ನಮ್ಮ ಧರ್ಮ ಗ್ರಂಥಗಳನ್ನು ಓದ್ತಾ ಇಲ್ಲ. ಯಾರೇ ಇರಲಿ, ನಾವಾಗಲಿ ನೀವಾಗಲಿ, ನಮ್ಮ ಧರ್ಮ ಗ್ರಂಥಗಳನ್ನು ನಾವು ಓದ್ತಾ ಇಲ್ಲ. ಆದ ಕಾರಣ ಏನಿದೆಯಲ್ಲ, ನಾವು ಈ ಥರದ ಒಂದು ಕಲುಷಿತ ವಾತಾವರಣದಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಈ ವೇದಿಕೆಯ ಮುಖಾಂತರ ನಿಮ್ಮಲ್ಲಿ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದೇನಪ್ಪ ಅಂದರೆ, ನಾವು ಆ ನೈಜ ಸೃಷ್ಟಿಕರ್ತನನ್ನು ಆರಾಧಿಸೋಣ, ಸೃಷ್ಟಿಗಳನ್ನಲ್ಲ. ಅರ್ಥ ಆಗ್ತಾಯಿದೆ ನಾನು ಹೇಳ್ತಾರೆ, ಯಾಕಂದರೆ ನನ್ನ ಕನ್ನಡ ಅಷ್ಟು ಸರಿ ಇಲ್ಲ, ಆದರೂ ಒಂದು ಸ್ವಲ್ಪ ಪ್ರಯತ್ನ ಪಡ್ತಾ ಇದ್ದೀನಿ. ನೈಜ ಸೃಷ್ಟಿಕರ್ತನನ್ನು ಆರಾಧಿಸೋಣ, ಸೃಷ್ಟಿಗಳನ್ನಲ್ಲ ಅಂಥೇಳಿ. ಸರ್, ನಮ್ಮೂರ ಮಸೀದಿ ನೋಡಿ ಎಂಬ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ನಿಮಗೆ ಶರತ್ ಬಚ್ಚೇಗೌಡರವರು ಬಂದಿದ್ದಾರೆ, ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿದಿರಿ, ಬಹಳಷ್ಟು ವಿಷಯಗಳನ್ನು ಕೇಳಿದಿರಿ, ನಿಮಗೂ ಬಹಳಷ್ಟು ಸಂಶಯಗಳಿರ್ಬೋದು ಇಸ್ಲಾಮಿನ ಬಗ್ಗೆ. ಅಂತಹ ವಿಷಯಗಳು ನಿಮ್ಮ ಮುಂದೆ ಬಂದಿರ್ಬೋದು. ಆ ಬಗ್ಗೆ ಕೆಲವೊಂದು ಅನಿಸಿಕೆಗಳು ನಿಮ್ಮಿಂದ ಸರ್. ಇವತ್ತು ನಮ್ಮ ಹೊಸಕೋಟೆ ನಗರದಲ್ಲಿರ್ತಕ್ಕಂಥ ನಮ್ಮ ಮಸೀದಿಯಲ್ಲಿ ಇವತ್ತು ನಮ್ಮ ಎಲ್ಲ ಮುಸ್ಲಿಂ ಬಾಂಧವರು ನಮ್ಮನ್ನು ಆಹ್ವಾನಿಸಿ ಸರ್ವಧರ್ಮದ ಜನರಿಗೆ ಇವತ್ತು ನಾವು ಏನು ಮಸ್ಜಿದಿನ ಬಾಗಿಲೇನಿದೆ ಅದನ್ನ ತೆರೀತಾ ಇದ್ದೀವಿ. ಎಲ್ಲರೂ ಬಂದು ಇಲ್ಲಿರ್ತಕ್ಕಂಥ ವಾತಾವರಣ ನಾವೆಲ್ಲಿ ಆಚರಣೆ ಮಾಡ್ತೀವಿ, ದಿನಕ್ಕೆ 5 ಬಾರಿ ನಮಾಜ್ ಏನು ಮಾಡ್ತೀವಿ, ಮತ್ತು ಈ ಒಂದು ಮಸೀದಿಯ ಒಂದು ಆವರಣದಲ್ಲಿ ನಾವು ಯಾವ್ಯಾವ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೀವಿ ಅಂತ ನೋಡಿ ಬನ್ನಿ ಅಂತ ನಮ್ಮನ್ನು ಆಹ್ವಾನಿಸಿದ್ರೆ ಮೊದಲನೇದಾಗಿ
ನಮ್ಮ ಎಲ್ಲ ಮುಸ್ಲಿಂ ಬಾಂಧವರಿಗೂ ಕೂಡ ನಾನು ಮನಸ್ಪೂರ್ವಕವಾದಂಥ ಒಂದು ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದರೆ ಇವತ್ತಿನ ಪ್ರಸ್ತುತ ವಾತಾವರಣದಲ್ಲಿ ರಾಜಕಾರಣದ ಅನುಕೂಲಗಳು ಪಡ್ಕೊಳ್ಳೋಕ್ಕೋಸ್ಕರ ಪರಸ್ಪರ ಧರ್ಮಗಳ ಮಧ್ಯೆ ಸಾಕಷ್ಟು ಗೊಂದಲಗಳನ್ನ ತೊಂದರೆಗಳನ್ನ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಮತ್ತು ಈ ಒಂದು ಕಾರ್ಯಕ್ರಮದ ಸಾರಾಂಶ ಹೇಳ್ಬೇಕಂದ್ರೆ ಎಲ್ಲರೂ ಕೂಡ ಮಾನವರು ಬಯಸಂಥದ್ದು ಒಂದೇ, ಸಮಾಜದಲ್ಲಿ ಶಾಂತಿ ಇರಬೇಕು ಅನ್ನೋಂಥ ಒಂದು. ಸಮಾಜದಲ್ಲಿ ಶಾಂತಿ ಇರಬೇಕು, ಅಣ್ಣ ತಮ್ಮಂದ್ರ ಮಧ್ಯೆ, ಅಕ್ಕ ತಂಗಿರ ಮಧ್ಯೆ, ತಂದೆ ತಾಯಂದ್ರ ಮಧ್ಯೆ, ಎಲ್ಲದರ ಮಧ್ಯೆ ಕೂಡ ಭ್ರಾತೃತ್ವದ ಒಂದು ಭಾವನೆ ಇರಬೇಕು. ನಾವೆಲ್ಲರೂ ಕೂಡ ಒಂದೇ, ನಾವೆಲ್ಲರೂ ಕೂಡ ಒಗ್ಗಟ್ಟೆ, ನಾವು ಜೊತೆಗೆ ಸೇರಿಕೊಂಡು ನಾವೆಲ್ಲ ಈ ಕಾರ್ಯಕ್ರಮಗಳ ಆಚರಣೆ ಮಾಡಬೇಕು ಅಂತೇಳಿ ಇವತ್ತು ಬಂದಂಥ ಸಂದರ್ಭದಲ್ಲಿ ನಮ್ಮ ಒಳ್ಳೆಯ ಒಬ್ಬ ಮಿತ್ರರು ಚೆನ್ನಾಗಿ ಹೇಳಿದ್ರು. ಒಳಗಡೆ ಒಬ್ಬೊಬ್ಬರಿಗೆ ಒಂದೊಂದು ದೇವ್ರು ಇದ್ದಿದ್ರೆ, ದೇವರು ಬೇರೆ ಬೇರೆ ಥರ ಇದ್ದಿದ್ರೆ, ದೇವರ ಆಲೋಚನೆ ಬೇರೆ ಬೇರೆ ಥರ ಇದ್ದಿದ್ದೆ ಮಾನವನ ಸೃಷ್ಟಿ ಮಾಡ್ತಾಯಿದ್ದು ದೇವರು ಕೂಡ ಮಾನವನ 25 ಥರ ಸೃಷ್ಟಿ ಮಾಡ್ಬೋದಾಗಿತ್ತು. ಆದರೆ ಇವತ್ತು ದೇವರು ಮಾನವನ ಸೃಷ್ಟಿ ಮಾಡಿರೋಂಥದ್ದು ಒಂದೇ ಥರ. ನಮ್ಮ ಮೈಯಲ್ಲಿ ಹರಿತಾ ಇರ್ತಕ್ಕಂಥದ್ದು ಹಿಂದೂಗಳಾಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಎಲ್ಲರ ಮೈಯಲ್ಲಿ ಹರಿತಾ ಇರ್ತಕ್ಕಂಥ ರಕ್ತ ಒಂದೇನೇ. ನನ್ನನ್ನು ಕತ್ತರಿಸಿದ್ರು ಕೂಡ ಕೆಂಪು ರಕ್ತನೇ ಬರೋದು, ನಿಮ್ಮನ್ನು ಕತ್ತರಿಸಿದ್ರು ಕೂಡ ಕೆಂಪು ರಕ್ತನೇ ಬರೋದು. ಕ್ರೈಸ್ತರನ್ನ, ಸಿಖ್ರನ್ನ ಎಲ್ಲರೂ ಕೂಡ ನಾವೆಲ್ಲರೂ ಒಂದೇನಂತ ಒಂದು ಸಂದೇಶನೇ ಇದೆ. ಆ ಸಂದೇಶನ ಇವತ್ತು ಸಾರಿದ್ದಾರೆ. ಒಂದೇನಂತಂದರೆ ಮಾನವನು ಯಾವತ್ತೂ ಕೂಡ ಸೃಷ್ಟಿಕರ್ತನ ಮುಂದೆ ತಲೆ ಬಾಗಬೇಕು ಅನ್ನೋಂಥದ್ದು ಇವತ್ತು ಒಂದು ಮೂಲವಾದಂಥ ಒಂದು ಉದ್ದೇಶ, ಧ್ಯೇಯ. ಇವತ್ತು ಯಾವುದೇ ಧರ್ಮ ಆಗಲಿ, ಯಾವುದೇ ಒಂದು ಬೋಧನೆ ಆಗಿರಲಿ, ಏನೇ ಹೇಳೋದಾಗಲಿ, ಎಲ್ಲರೂ ಕೂಡ ಸೃಷ್ಟಿಕರ್ತನು ಒಬ್ಬನೇ. ಸೃಷ್ಟಿಕರ್ತನು ಎಲ್ಲ ನಾವು ಕೂಡ ಹಿಂದೂ ಧರ್ಮದಲ್ಲಿ ಏನು ನಾವು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತೀವಿ, ಅದರಲ್ಲಿ ಕೂಡ ಸೃಷ್ಟಿ ಸ್ಥಿತಿ ಲಯ ಅಂದರೆ ಏನು ನೀವು ಹೇಳ್ತೀರಾ, ನಾವು ಕಡೆಯಲ್ಲಿ ಒಂದು ನಂಬಬೇಕು, ಒಂದು ಕಡೆ ದಿನ ಅಂತ ಬರ್ತದೆ. ಆ ಕಡೆ ದಿನ ಬಂದಂಥ ಸಂದರ್ಭದಲ್ಲಿ ನಮ್ಮನ್ನು ಕೂಡ ಇವತ್ತು ನೋಡ್ತಾರೆ. ಅದೇ ರೀತಿಯಲ್ಲಿ ಬ್ರಹ್ಮನು ಸೃಷ್ಟಿ ಮಾಡಿದ್ನು, ವಿಷ್ಣು ಇದು ಸ್ಥಿತಿನ ಕಾಪಾಡ್ತಾನೆ, ಶಿವನ್ ಬಂದು ಲಯ ಅಂದರೆ ಎಲ್ಲ ಮುಗಿಸ್ ಅಂತ್ಯ ಆಗಂಥದ್ದು ಅಂತೇಳಿ ಏನು ನಾವು ನಂಬ್ತೀವೋ ಅದೇ ನಂಬಿಕೆ ಕೂಡ ಇಸ್ಲಾಂ ಧರ್ಮದಲ್ಲಿ ಕೂಡ ಇರೋದು. ಅಲ್ಲ ಒಂದು ನಿರರೂಪಿ, ಯಾವುದೋ ಒಂದು ರೂಪ ಇಲ್ಲದಿದ್ದಂಥದ್ದು ಒಂದು ಶಕ್ತಿ, ಆ ಒಂದು ಶಕ್ತಿಯಿಂದ ಇವತ್ತು ಎಲ್ಲ ಸ್ಥಿತಿ ಎಲ್ಲ ನಡೀತಾ ಇರ್ತಕ್ಕಂಥದ್ದು. ಮತ್ತು ಕಡೆಗೆ ಒಂದೆಲ್ಲ ಅಂತ್ಯ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ನಾವು ಯಾವ ಥರದಲ್ಲಿ ಬದುಕಬೇಕು, ಯಾವ ಥರದಲ್ಲಿ ಇರಬೇಕು ಅಂತಂದರೆ ನಾವು ಕೂಡ ದೇವರನ್ನು ಸೇರಂಥ ಒಂದು ರೀತಿಯಲ್ಲಿ ನಾವು ಬದುಕಬೇಕು ಅಂತ ಒಂದು ಸಂದೇಶನೇ ಇವತ್ತು ಎದುರು ಸಾರತಕ್ಕಂಥದ್ದು. ನಾನು ತಮ್ಮ ಏನು ದಾವಣಗೆರೆ ಕಡೆಯಿಂದ ಬಂದು ಈ ಕಾರ್ಯಕ್ರಮನ ಮಾಡ್ತಾಯಿದ್ದೀರಾ, ತಮ್ಮನ್ನು ನಾನು ಮನಸ್ಪೂರ್ವಕವಾಗಿ ಶ್ಲಾಘಿಸ್ತೀನಿ. ಈ ರೀತಿಯಾದಂಥ ಕಾರ್ಯಕ್ರಮಗಳು ಮಾಡೋದ್ರಿಂದ ಸಂದೇಹಗಳಿರ್ತಕ್ಕಂಥದ್ದು, ಬೇರೆ ಬೇರೆಗಳ ಮಧ್ಯೆ ಇರ್ತಕ್ಕಂಥ ಅವಿಶ್ವಾಸಗಳು, ಇವೆಲ್ಲವನ್ನು ಕೂಡ ನಾವು ಮುಗಿಸ್ಬೋದು, ಒಂದು ಪರಸ್ಪರ ಬಾಂಧವ್ಯನ ಬೆಳೆಸ್ಬೋದು. ನಮಗೊಂದು ಹೆಮ್ಮೆ ಸಂತೋಷ ಅಂದರೆ ನಮ್ಮ ಹೊಸಕೋಟೆ ತಾಲೂಕಲ್ಲಿ ಇಂದಲೂ ಕೂಡ ಒಂದು ಹಿಂದೂ ಮುಸ್ಲಿಮ್ಗಳ ಮಧ್ಯೆ ಇರ್ತಕ್ಕಂಥ ಒಂದು ವಿಶ್ವಾಸ, ನಂಬಿಕೆ, ಒಂದು ನೆಂಟಸ್ಥ ಬಾಂಧವ್ಯ ಎಲ್ಲ ಅದು ಇಂದಲಿಂದ ಕೂಡ ಬಂದಿದೆ. ಮುಂದಕ್ಕೂ ಕೂಡ ಇದೇ ರೀತಿಯಲ್ಲಿ ನಾವು ತೊಗೊಂಡೋಗೋದಕ್ಕೆ ಇಂಥ ಕಾರ್ಯಕ್ರಮನ ಇನ್ನೂ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ, ಇವತ್ತು ನಾನು ಕೂಡ ಗೆಸ್ಟ್ ಬುಕ್ನ ನೋಡಿದೆ. ಬೆಳಗ್ಗೆಯಿಂದ ಬಹುಶಃ ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ, ಈಗ ಸಂಜೆ ಒಂದು 4 ಗಂಟೆ ಆಗಿದೆ, 4 ಗಂಟೆ ಅಷ್ಟರಲ್ಲಿ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ಅಲ್ಲಿ ಪುಸ್ತಕದಲ್ಲಿ ಸೈನ್ ಇನ್ ಮಾಡಿದರೆ, ನಾನು ಕೂಡ ಸೈನ್ ಮಾಡ್ಕೊಂಡು ಹೋಗಿದ್ದೀನಿ. ಅದರಿಂದ ಒಳ್ಳೆ ಕಾರ್ಯಕ್ರಮನ ಮಾಡಿದ್ದೀರಾ. ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನ ಇನ್ನೂ ಒಂದು ದೊಡ್ಡ ಸಂಖ್ಯೆಯಲ್ಲಿ ಮಾಡಿದಾಗ, ಇನ್ನೂ ಹೆಚ್ಚಾಗಿ ಮಾಡಿದಾಗ ಜನರ ಮನಸ್ಸುಗಳಲ್ಲಿರ್ತಕ್ಕಂಥ ತಪ್ಪು ಭಾವನೆಗಳು, ತಪ್ಪು ಸಂದೇಶಗಳು, ಇವತ್ತು ವಾಟ್ಸಾಪ್ ಯೂನಿವರ್ಸಿಟಿಯಿಂದ ಕಳಿಸೋಂಥ ತಪ್ಪು ಸಂದೇಶಗಳನ್ನೆಲ್ಲನೂ ಕೂಡ ಮುಗಿಸೋಂಥ ಒಂದು ಅವಕಾಶ ಸಿಗ್ತದೆ. ಕಣ್ಣಾರೆ ಬಂದು ನಾವು ನೋಡಿದಾಗ ಏನೇನೋ ಹೇಳಿರ್ತಾರೆ, ಮಸೀದಿಯಲ್ಲೋದ್ರೆ ಹಂಗಿರ್ತದಂತೆ, ಹಿಂಗಿರ್ತದಂತೆ, ಅದಕ್ಕೆ ಒಳಕ್ಕೆ ಬಿಡಲ್ವಂತೆ ಅಂತೇಳಿ ಬಾಗಿಲು ತೆಗೆದಿದ್ದೀರಾ, ಬಂದು ಯಾರಾದರೂ ಏನಾದರೂ ನೋಡ್ಬೇಕಂದಿರ ಬಂದು ನಾವು ಕೂಡ ನೋಡಿದ್ದೀವಿ. ವಾಟ್ಸಾಪ್ ಯೂನಿವರ್ಸಿಟಿಯಲ್ಲಿ ಕಳಿಸಿದಂಥ ತಪ್ಪು ಸಂದೇಶಗಳ ಪೈಕಿ ಯಾವುದೂ ಕೂಡ ಒಂದು ಇಲ್ಲಿ ನಾವು ಕಣ್ಮುಂದೆ ಕಂಡಿಲ್ಲ. ಅದರಿಂದ ಒಳ್ಳೆ ಕಾರ್ಯಕ್ರಮ ಮಾಡಿದರೆ ಶ್ಲಾಘಿಸ್ತೀವಿ. ಎಲ್ಲ ಧರ್ಮಗಳ ಉದ್ದೇಶ ಒಂದೇ, ಭ್ರಾತೃತ್ವ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು, ಶಾಂತಿ ಸಮನ್ವಯತೆಯಿಂದ ಬಾಳಬೇಕು. ಒಂದೇ ಒಂದು ಪ್ರಶ್ನೆ ಸರ್, ರಾಜಕೀಯ ನಾಯಕರಾಗಿದ್ದೀರಾ, ಶಾಸಕರಾಗಿದ್ದೀರಾ ಮತ್ತು ಈ ಭಾಗದ MLA ಆಗಿದ್ದೀರಿ. ರಾಜಕೀಯ ಕೆಸರಾಚ ನೋಡ್ತಾ ಇದ್ದೀರಾ. ಆ ರಾಜಕೀಯ ನಾಯಕರುಗಳಿಗೆ ನೀವೇನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀರಾ? ಇವಾಗ ಒಂದು ಕಡೆ ಇದು ರಾಜಕೀಯ ಮಾತಾಡೋಂಥ ಒಂದು ವೇದಿಕೆ ಅಲ್ಲ, ಆದರೆ ನಾನು ಹೇಳ್ಬೇಕು, ಒಂದು ಕಡೆ ಒಂದು ಪಕ್ಷದ ಕಡೆಯಿಂದ ನಾವು ಸಮಾಜನ ಒಗ್ಗೂಡಿಸಿ ತುಳಿತಕ್ಕೊಳಗಾದವ್ರನ್ನ ಮೇಲೆತ್ತಿ ಎಲ್ಲರನ್ನೂ ಕೂಡ ಒಂದೆಡೆ ತರಬೇಕನ್ನಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದಾರೆ. ಮತ್ತೊಂದು ಕಡೆ ಸಮಾಜದಲ್ಲಿ ಒಡಕುಂಟು ಮಾಡಿ ಮತಗಳ ಒಂದು ಆಸೆಗೋಸ್ಕರ ಅಣ್ಣ ತಮ್ಮಂದ್ರ ಮಧ್ಯೆ, ಸಮುದಾಯಗಳ ಮಧ್ಯೆ ಬೆಂಕಿ ಹಚ್ಚಿ ಈ ರೀತಿಯಾದಂಥ ಪ್ರವೃತ್ತಿ ಬೆಳೆಸೋಂಥದ್ದು ಇದೆ. ಲಾಂಗ್ ಟರ್ಮಲ್ಲಿ ಇವು ಯಾವುವು ಕೂಡ ಇಳಿಯೋದಿಲ್ಲ. ಕಡೆಗೆ ನಿಲ್ಲಂಥದ್ದು ಪ್ರೀತಿ, ವಿಶ್ವಾಸ, ಈ ಭಾವನೆಗಳೇ ಮಾತ್ರ ನಿಲ್ಲೋದು. ಅದರಿಂದ ಈ ಒಂದು ಅಲ್ಪಾವಧಿಯಲ್ಲಿ ಏನಾದರೂ ಅವ್ರಿಗೊಂದು ಅನುಕೂಲ ಸಿಗ್ಬೋದು, ಆದರೆ ಲಾಂಗ್ ಟರ್ಮಲ್ಲಿ ಯಾವೂ ಕೂಡ ಅನುಕೂಲ ಕೊಡೋಂಥದ್ದೆಲ್ಲ. ಈ ರೀತಿ ಅದನ್ನು ಬಿಟ್ಟು ಸಮಾಜನ ಒಗ್ಗೂಡಿಸೋಂಥ ಕೆಲಸನ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ಮಾಡೋಣ. ಧನ್ಯವಾದಗಳು ಸರ್, ಭಾಳ ಒಳ್ಳೆಯ ಒಂದು ಸಂದೇಶ ನೀಡಿದ್ದೀರಾ.
Assalamu alaikum warahmatullahi wabarakatuh. Alhamdulillah, today being the 12th of January 2025, a masjid tour event was conducted here. We are very lucky, we are thankful to the city of Hoskote, Bangalore, and we are thankful to people who have come here from us. So we have Father Johnson, Father Jins, Philip Alexander, Rojan. So Alhamdulillah, all praise be to Allah. They had spent, I think, easily an hour, 2 hours. Maybe 2 hours. Okay, 2 hours. Sorry if I had consumed it more. So we would like to ask, how was your experience, sir? 1 hour. Yeah. Maybe we would be happy to hear from you people also, because I've been talking for 2 hours now. Yeah, it was very good. I actually first saw the banner on the street of main road of Hoskote that there is a masjid visit program, and again a few brothers from this masjid, they came to our mission hospital office and they invited us to. I saw it as a very good gesture, because in India we need such programs. We need to know each other. So I told to my friends, and we are here. 4 of us came today. Even more people were willing, but for some it was not possible. So I think for me personally, I have been to masjids earlier also, and I have always tried to know about other religions, being a Christian priest. And today's visit has given me sufficient enlightenment. Brother who explained so many things, it was very enlightening to know about so many concepts in Islam, to compare it with the similar concepts in Christianity, even to ask some questions, to clarify about this. So it's a very good program. We appreciate the initiative taken by the masjid, especially you all volunteering for the sake of religion. Allah appreciate it. May God bless you all. Thank you. Thank you. It's a very good privilege to me to be with you. Actually, our father said, like him, I too very enthusiastic to know about the things. Actually, I am born and brought up in Mangalore. I had many Muslim friends. Actually, majority of my friends are Muslims. Many times I visited mosque and all. During my degree studies, my best friend was passed away through cancer during his funeral service and all. I went masjid and all. Even I learned Quran too. Know many things. But today, during the conversation, we too know about many things. And even though we were in a two dilemma, but Christianity and Muslim goes together, because we were believing in one God, the creator of the earth. Actually, I wish all the best for your good endeavor. Our humanitarian concept should go together. So I wish all success. God be with you all. God bless you all. Thank you so much, sir. Yeah, good evening, everybody. It's a good experience for me because I never gone any mosque or masjid. It's the first experience for me, and I was very happy to know and get the more knowledge about the Quran and what are the beliefs you have. Really, it's appreciable for. It's good. Thank you and appreciate you. This is my first time also in a mosque, inside a mosque. So I am very happy to know everything about it. In our Bible college studies, we have one subject about Islam. And we studied some basic things, but today we came to know more about Islam from you. Thank you so much for this initiative. We like this very much. Thank you. Thank you so much. Thank you so much, sir. So we all would request you to visit again and again. Sure. Now that you've taken a few copies of the Quran, if you happen to come across anything where you need more clarity on that, please walk up to the masjid whenever you want. Thank you so much. It was our pleasure accepting you people here. Thank you so much. Allah ಇದ್ದಿದ್ದು ಇವರು ಅನುಯಾಯಿಗಳು ಅದು ಹೇಳಿದ್ರು. ಆಮೇಲೆ ದಿನಕ್ಕೆ 5 ಸತಿ ನಮಾಜ್ ಮಾಡೋದ್ರ ಬಗ್ಗೆ ಹೇಳಿದ್ರು. ಮಹಿಳೆಯರು ಕೂಡ ನಮಾಜ್ ಮಾಡ್ಬೋದು ಅಂತ ಹೇಳಿದ್ರು. ಆಮೇಲೆ ಜಿಹಾದ್ ಅನ್ನೋ ಪದಕ್ಕೆ ಅರ್ಥ ಗೊತ್ತಿರಲಿಲ್ಲ. ನಾವು ಭಯೋತ್ಪಾದನೆ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ಜಿಹಾದ್ ಅಂದರೆ ಪರಿಶ್ರಮ ಅಂತ ಇವರು ನಮಗೆ ಆ ಮೌಲ್ಯಗಳು ಹೇಳ್ಕೊಟ್ರು. ಆಮೇಲೆ ನಮ್ಗೆ ಇದ್ದಿದ್ದ ಅನುಮಾನಗಳು ಬಗೆಹರಿಸ್ಕೊಂಡ್ವಿ.
ನಮಗೆ ಇಸ್ಲಾಂ ಧರ್ಮದ ಬಗ್ಗೆ ಮಾಹಿತಿ ಸಿಕ್ತು ಸಂಪೂರ್ಣವಾಗಿ. ಅದೇ ಶಾಂತಿಗೆ ಯಾರು ಶರಣರಾಗ್ತಾರೆ ಅವರು ರಿಯಲ್ ಇಸ್ಲಾಂ ಧರ್ಮ ಪಾಲನೆ ಮಾಡೋರು ಅಂತ ಹೇಳಿದ್ರು. ಶರಣಾಗುವರೆ ನಮಾಜ್ ಯಾವ ಥರ ಮಾಡಬೇಕು ಅಂತ ಹೇಳಿದ್ರು. ಇಷ್ಟೆಲ್ಲ ತಿಳ್ಕೊಂಡ್ವಿ. ಇಸ್ಲಾಂ ಧರ್ಮದ ಬಗ್ಗೆ ಮಾಹಿತಿ ಸಿಕ್ತು. ಓಕೆ, ಧನ್ಯವಾದಗಳು ಸರ್. ಇನ್ನೂ ಸಹ ನಾವು ಕಾರ್ಯಕ್ರಮಗಳನ್ನು ಆಯೋಜಿಸ್ತೀವಿ, ಮಾಡಿ ತಾವು ಬನ್ನಿ, ಎಲ್ಲ ನಾವು ತಿಳ್ಕೊಳ್ಳಿ ಅಂತ. ಸರ್ವಧರ್ಮ ಸಹಿಷ್ಣುತೆ ಕಾಪಾಡ್ಕೊಂಡು ಹೋಗೋಣ ಸಮಾಜದಲ್ಲಿ ಅಷ್ಟೇ. ಇದು ಸಮಾಜಕ್ಕೆ ದೇಶಕ್ಕೆ ಬೇಕಾಗಿರುವಂಥ ಒಂದು ಮಾಹಿತಿ. ಥ್ಯಾಂಕ್ ಯು ಸರ್. ಮತ್ತು ನಿಮ್ಮಿಂದ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತುಹು. ವೀಕ್ಷಕರೇ, ಹೊಸಕೋಟೆಯ ನೆಲದಲ್ಲಿ ಪ್ರಪ್ರಥಮವಾಗಿ ಒಂದು ಮಸ್ಜಿದ್ ವಿಸಿಟ್ ಎನ್ನುವಂಥ ಒಂದು ಕಾರ್ಯಕ್ರಮ, ನೋಡ ಬನ್ನಿ ನಮ್ಮೂರ ಮಸೀದಿ ಎನ್ನುವಂಥ ಒಂದು ಕಾರ್ಯಕ್ರಮ ಇಂದು ನಡೆಯಿತು. ಈ ಒಂದು ಕಾರ್ಯಕ್ರಮದ ಆಯೋಜಕರಾದಂಥ ಗಣ್ಯರು ಇವಾಗ ನಮ್ಮ ಮುಂದೆ ಕೂತ್ಕೊಂಡಿದ್ದಾರೆ. ಸೊ ಬನ್ನಿ ಇವರೊಡನೆ ಒಂದು ಎರಡು ಮಾತನ್ನು ಕೇಳೋಣ ಈ ಒಂದು ಕಾರ್ಯಕ್ರಮದ ಕುರಿತು. ಸರ್, ಈ ಒಂದು ಕಾರ್ಯಕ್ರಮ ಮಾಡಬೇಕಂತ ನಿಮಗೆ ಏನಕ್ಕೆ ಅನಿಸ್ತಿತ್ತು ಸರ್? ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನು ಸರ್? ಈ ಕಾರ್ಯಕ್ರಮದ ಉದ್ದೇಶ ಅಲ್ಹಮ್ದುಲಿಲ್ಲಾ, ಈ ನಮ್ಮ ಊರು ಮಸೀದಿ ನೋಡೋ ಬನ್ನಿ ಅನ್ನೋದು ತುಂಬ ದಿವಸದಿಂದ ನಾವು ಮಾಡಬೇಕನ್ನೋ ಉದ್ದೇಶ ಇತ್ತು. ಈ ನಮ್ಮ ಹಿಂದೂ ಬಾಂಧವರಿಗೆ ಕೆಲವು ಕಪ್ಪು ಕಲ್ಪನೆಗಳು ದೂರ ಮಾಡೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಏಕೆಂದರೆ ಈ ಅಜಾನ್ ಕರೆಯೋಲೆ ಏನನ್ನೋದನ್ನು ಅರ್ಥ ಗೊತ್ತಿಲ್ಲ ಅವರಿಗೆ. ಅದಕ್ಕೆ ತಿಳುವಳಿಕೆ ಆಗಲಿ, ಮತ್ತು ಅಲ್ಲಾಹ್ ಏನನ್ನೋದು, ನಮಾಜ್ ಏನನ್ನೋದು, ಈ ಇಸ್ಲಾಂ ಏನನ್ನೋದು ಅರಿವಾಗಲಿ ಅನ್ನೋ ಉದ್ದೇಶದಿಂದ ನಾವು ಈ ಸಮಾಜಕ್ಕೆ ಮತ್ತು ಈ ನಮ್ಮ ಊರಿನ ಹಿಂದೂ ಬಾಂಧವರಿಗೆ ಸೌಹಾರ್ದತೆ, ಒಂದು ಬಾಂಧವ್ಯ ಅನ್ನೋದು ಒಂದು ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿರುವುದರಿಂದ ಈ ಕಾರ್ಯಕ್ರಮ ಎಲ್ಲ ನಮ್ಮ ಊರಿನ ಎಲ್ಲ ಹಿಂದೂ ಬಾಂಧವರಿಗೆ, ಅಕ್ಕಪಕ್ಕದಲ್ಲಿ ಇರುವಂಥ ಹಿಂದೂ ಸಹೋದರರಿಗೆ ಒಂದು ಆಹ್ವಾನ ಕೊಟ್ಟು ಇಲ್ಲಿ ಬರಮಾಡಿಕೊಟ್ಟಿದ್ದೀರಿ. ಇಲ್ಲಿ ಸಂತೋಷ ಸರ್. ಸರ್, ಇದೇ ಥರ ಈ ಒಂದು ಕಾರ್ಯಕ್ರಮಕ್ಕೆ ಜನಸಾಮಾನ್ಯರ ಒಂದು ಸಹಕಾರ ಯಾವ ಥರ ಇತ್ತು ಸರ್? ಅಲ್ಹಮ್ದುಲಿಲ್ಲಾ, ಜನ ಸಹಕಾರ ನಮ್ಗೆ ನಾವು ಅನಿಸಿಕೆಗಿಂತ ಉತ್ತಮವಾಗಿ ನಮಗೆ ಒಂದು ಪ್ರತಿಫಲ ಸಿಕ್ಕಿದೆ. ಇದು ನಾವು ಅನಿಸಿಕೆ ನಮಗೊಂದು ಅನುಭವ ಇರಲಿಲ್ಲ. ಆದರೂ ಒಂದು ನಮ್ಮ ಸ್ನೇಹಿತರ ಗೆಳೆಯರಾದಂಥ ದಾವಣಗೆರೆಯಿಂದ ನಮ್ಮ ಇಲಿಯಾಸ್ ಅವರೆಲ್ಲ ಒಂದು ಟೀಮ್ ನಮಗೆ ಸಹಾರ ಕೊಡ್ತೀರಿ, ನೀವು ಮಾಡಿ ಅಂದರು. ಅಲ್ಹಮ್ದುಲಿಲ್ಲಾ, ಭಾಳ ನಮಗೆ ಒಂಥರ ಹೇಳೋಕ್ಕೂ ಏನು ಹೇಳೋಕ್ಕೂ ನನಗೂ ಇದಿಲ್ಲ. ಒಳ್ಳೆಯ ಪ್ರತಿಫಲ ಸಿಕ್ತು ನಮಗೆ. ಎಲ್ಲರೂ ಬಂದು ಒಳ್ಳೆ ಅಭಿಪ್ರಾಯನೂ ಕೊಟ್ಟಿದ್ದಾರೆ. ಇದರಲ್ಲಿ ಪ್ರತಿಯೊಬ್ಬರೂ ಹೇಳ್ತಾರೆ, ಇದು ನೀವು ಈಗೆಲ್ಲ ಮೊದಲೇ ಮಾಡಬೇಕಂತ ಕಾರ್ಯ ಇವಾಗ ನೀವು ಮಾಡ್ತಾಯಿದ್ದೀರಂತ ಭಾಳ ಜನ ನಮಗೆ ಇದು ಇದು ಮಾಡಿ ಹೋಗಿದ್ದಾರೆ. ಮತ್ತು ಇದೇ ಥರ ಕಾರ್ಯಗಳನ್ನು ಮಾಡ್ತಾಯಿರಿ, ಜನಗಳಲ್ಲಿ ನೀವು ಹೊಂದಾಣಿಕೆಯನ್ನು ಮಾಡ್ಕೊಂಡಿದ್ದರೆ ನಮಗೂ ಒಂಥರ ಇದಿರುತ್ತೆ ಅಂತ ಹೇಳಿಬಿಟ್ಟು ಭಾಳ ಒಳ್ಳೆ ಪ್ರತಿಯೊಬ್ಬರೂ ರಾಜಕೀಯರಾಗಲಿ ಯಾರು ಬೇರೆಯವ್ರು ಬಂದರೆ ಎಲ್ಲರೂ ಇದೇ ಅಭಿಪ್ರಾಯನ ಅವರು ವ್ಯಕ್ತಪಡಿಸಿದ್ದಾರೆ ನಮ್ಗೆ ಅದ್ರ ಬಗ್ಗೆ. ಸಂತೋಷ. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ಥರ ಎಲ್ಲ ಒಂದು ಅಪ್ಡೇಟ್ ಸಿಗ್ತಾ ಇದೆ ಈ ಒಂದು ಕಾರ್ಯಕ್ರಮದ ಕುರಿತು. ಸರ್, ಇದೇ ಥರ ಒಂದು ಡಿಪಾರ್ಟ್ಮೆಂಟ್ಗಳ ಸಹಕಾರ ಈ ಒಂದು ಕಾರ್ಯಕ್ರಮಕ್ಕೆ ಇತ್ತಾ? ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. 3 days ಬ್ಯಾಕ್ ನಾವು ಯಾವಾಗ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ನಾವು ಹೋಗಿದ್ವಿ, ಈ ಇನ್ವಿಟೇಷನ್ ಕಾರ್ಡ್ಸ್ ಎಲ್ಲ ತೊಗೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಲಾಯರ್ಸ್ ಅಸೋಸಿಯೇಷನ್ ಆಗಲಿ, ಮತ್ತು RSS ಮತ್ತು ಸಂಘ ಪರಿವಾರದವ್ರ ಹತ್ರ ತುಂಬಾ ಒಂಥರ ಸಂತೋಷದಿಂದ ಅವರು ಇದು ಮಾಡಿದ್ರು, ವೆಲ್ಕಮ್ ಮಾಡಿದ್ರು, ಕಾರ್ಡ್ಸ್ ಅಕ್ಸೆಪ್ಟು ಮಾಡಿದ್ರು. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಇವತ್ತು ಅವ್ರು ಬಂದು ಇಲ್ಲೆಲ್ಲ ಇದು ಮಾಡಿ ಅವ್ರ ಅಭಿಪ್ರಾಯ ಎಲ್ಲ ಕೊಟ್ರಲ್ಲ, ನಮಗಂತೂ ವಿಪರೀತ ಸಂತೋಷ ಆಯಿತು. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವರೆಲ್ಲ ನಮಗೆ ಇಷ್ಟೆಲ್ಲ ಇದು ಮಾಡ್ತಾರೆ ಅಂತ ಹೇಳಿಬಿಟ್ಟು. ಅವ್ರು ಬಂದು ಸಪೋರ್ಟ್ ಮಾಡಿರೋದ್ರಿಂದ ನಮಗೊಂಥರ ಮನಸ್ಸಾಗುತ್ತೆ. ನೆಕ್ಸ್ಟು ಈ ಮುಂದಿನ ದಿನದಲ್ಲಿ ಇನ್ನೂ ಅಷ್ಟು ಒಳ್ಳೆ ಇದರಲ್ಲಿ ಒಂದು ಕಾರ್ಯ ಇನ್ನೊಂದು ಮಾಡೋಣ ಅನ್ನೋ ಉದ್ದೇಶ ನಮಗೆ ಇದರಲ್ಲಿ ಉಂಟಾಗಿದೆ. ಸರ್, ಜನಸಾಮಾನ್ಯರಿಗೆ ಹಾಗೂ ವಿಶೇಷವಾಗಿ ಡಿಪಾರ್ಟ್ಮೆಂಟ್ಗಳಿಗೆ ಏನಾದ್ರು ಹೇಳಲಿಕ್ಕೆ ಬಯಸ್ತೀರಾ ಈ ಒಂದು ಅಂತಿಮವಾಗಿ? ನಮ್ಮ ಜುಮ್ಮಾ ಮಸೀದಿ ನಮ್ಮ ಕಮಿಟಿ ಏನಿದೆ ಅದರಿಂದ ಆಗಲಿ, ಮತ್ತು ಈಗ ದಾವಣಗೆರೆಯಿಂದ ನೀವೆಲ್ಲ ಸಿಬ್ಬಂದಿಗಳು ಏನಿದ್ದೀರಾ, ನಾವು ಇವರೆಲ್ಲರಿಂದ ಪರವಾಗಿ ನಾವು ಅವ್ರನ್ನೆಲ್ಲ ತುಂಬಾ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ತುಂಬಾ ಥ್ಯಾಂಕ್ಸ್ ಹೇಳ್ತೀವಿ ಅವ್ರಿಗೆ. ಅವ್ರ ಸಪೋರ್ಟ್ ಇದೇ ಥರ ಇರಲಿ ಅನ್ನೋ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಸರ್ ಅವ್ರಿಗೆ. ಸಂತೋಷ ಸರ್. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮ ಯಾವ ರೀತಿ ಎಲ್ಲಿಂದ ನಡೀತಾ ಇದೆ ಅಂಥೇಳಿ ಒಂದು ಅಪ್ಡೇಟು ತೊಗೊಂಡಿದ್ದೀವಿ ಇವಾಗ. ಸರ್, ಜನಸಾಮಾನ್ಯರಿಂದ ಒಂದು ಅಂಶ ಕೂಡ ಇಲ್ಲಿ ಎದ್ದು ಬಂದಿದೆ. ಅದೇನಪ್ಪ ಅಂದರೆ, ಸಾಮಾನ್ಯವಾಗಿ ಮಸೀದಿಗಳಲ್ಲಿ ಅರೇಬಿಕ್ನಲ್ಲಿ ಅಥವಾ ಉರ್ದು ಭಾಷೆಯಲ್ಲಿ ಏನಿದೆಯಲ್ಲ ಒಂದು ಸಂದೇಶವನ್ನು ಡೆಲಿವರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಇಲ್ಲಿಗೆ ಬಂದಂಥ ಏನಿದೆ ವೀಕ್ಷಕರಲ್ಲಿ ಲ್ಯಾಂಗ್ವೇಜ್ ಬಗ್ಗೆ ಬಹಳ ಉತ್ಸಾಹರಿದ್ದರು.
ಯಾಕಂದರೆ ಇಂದು ನಡೆದ ಎಲ್ಲ ಒಂದು ಕಾರ್ಯಗಳು ಕನ್ನಡ ಲ್ಯಾಂಗ್ವೇಜಿನಲ್ಲಿ ಇದ್ದಿದ್ದರಿಂದ ಅವರಿಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಬಹಳ ಅನುಕೂಲವಾಗಿದೆ ಅಂತೆ. ಪ್ರೇಕ್ಷಕರು ಹೇಳಿರೋದು ಅದು ಬಂದಂಥ ಗಣ್ಯರು ಆಗಿ ಜನಸಾಮಾನ್ಯರು ಹೇಳಿರುವಂಥ ಪ್ರಕಾರ. ಸೊ ಅವರು ಒಂದು ಒತ್ತಾಯ ಕೂಡ ಹಾಕಿದ್ದಾರೆ, ಏನಪ್ಪ ಅಂದರೆ ನೀವು ಅಟ್ಲೀಸ್ಟು ಒಂದು ತಿಂಗಳಲ್ಲಿ ಒಂದು ಶುಕ್ರವಾರದ ಒಂದು ಏನು ಪ್ರವಚನಗಳಿರ್ತವೆ ಅದು ಅಟ್ಲೀಸ್ಟ್ ಒಂದು ಕನ್ನಡದಲ್ಲಿ ಒಂದು ದಿನ ಆದರೂ ಕೂಡ ಮಾಡಬೇಕಂತ ಒಂದು ಮಾತನ್ನು ಹೇಳಿದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳಿ ಬಯಸ್ತೀರಾ ಸರ್? ಇದನ್ನು ಅಲ್ಹಮ್ದುಲಿಲ್ಲ ಇದನ್ನು ಮಾಡ್ಬೋದು, ಮಾಡೋದ್ರಲ್ಲಿ ಏನು ಒಂದು ಇದಿಲ್ಲ. ಈ ನಮ್ಮ ಕಾರ್ಯಕ್ರಮದಲ್ಲಿ ಆಗಮಿಸಿದ ಎಲ್ಲ ವೀಕ್ಷಕರು ಒಂದು ಅಭಿಪ್ರಾಯವನ್ನು ನಮ್ಮನ್ನು ಕೊಟ್ಟರು. ಏನಪ್ಪ ಅಂದರೆ, ನೀವು ಎಲ್ಲ ಉರ್ದುನಲ್ಲಿ ಹೇಳ್ಕೊಂಡು ನೀವೇ ಉಪದೇಶವನ್ನು ನೀವೇ ಉಪದೇಶ ಪಡ್ಕೊಂಡು ನೀವೇ ಹೋಗ್ತೀರಿ, ಆದರೆ ನಮಗೇನು ತಿಳಿಯೋದಿಲ್ಲ, ಉರ್ದು ಗೊತ್ತಾಗೋದಿಲ್ಲ. ಹಾಗಾಗಿ ನೀವು ಕನ್ನಡದಲ್ಲಿ ಹಾಗೆ ಪ್ರವಚನ ಮಾಡೋದಿಲ್ಲ ಮಸೀದಿಗಳಲ್ಲಾಗಲಿ ಅಂತ ಒಂದು ಪ್ರಶ್ನೆ ಕೊಟ್ಟರು. ಆದರೆ ನಾವು ಏನು ಮಾಡಿದ್ದೀರಿ, ಆಯಿತು ವಿಚಾರಣೆ ಮಾಡಿ ನಾವು ಸಂಘಟನೆಯಲ್ಲಿ ಕೂತ್ಕೊಂಡು ಮಾತಾಡಿಕೊಂಡು ತಿಂಗಳಿನ ಕೊನೆಯ ಶುಕ್ರವಾರದಲ್ಲಿ ಒಂದು ಶುಕ್ರವಾರದ್ದು ಪ್ರವಚನ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಮುಂದುವರಿಸಬೇಕಂತ ಉದ್ದೇಶ ಆಗಿದೆ. ಮತ್ತೆ ಬರ್ತಾ ಯಾಕೆಂದರೆ ಈ ಮಾತು ಯಾಕೆ ಹೇಳ್ತಾ ಇದ್ದೆ ಅಂದರೆ, ತಮಿಳುನಾಡಿನಲ್ಲಿ ತಮಿಳು ಪ್ರವಚನ ನಡೀತಾ ಇದೆ, ಕೇರಳದಲ್ಲಿ ಮಲಯಾಳಿನಲ್ಲಿ ಪ್ರವಚನ ನಡೀತಾ ಇದೆ. ಆದ್ದರಿಂದ ನಮ್ಮ ಕರ್ನಾಟಕದಲ್ಲಿ ನಾವು ಕನ್ನಡ ಹೇಳೋದು ತಪ್ಪೇನಿಲ್ವಲ್ಲ. ನಮ್ಮ ಮುಸಲ್ಮಾನರಿಗೂ ಸಾಕಷ್ಟು ತಿಳುವಳಿಕೆ ಕನ್ನಡ ಬರುತ್ತೆ, ಅದು ಅರ್ಥವಾಗುತ್ತೆ. ಅದರಲ್ಲಿ ನಾವು ಕನ್ನಡದಲ್ಲಿ ಪ್ರವಚನ ಮಾಡಿದ್ರೆ ತಪ್ಪೇನಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಕನ್ನಡ ಪ್ರವಚನ ಮಾಡುವಂಥ ಇದು ನಮ್ಮ ಇಲ್ಲಿರೋ ಜ್ಞಾನ ಯೋಚನೆಗಳು ಮುಂದುವರಿಸಬೇಕು ಅಂತ ನಾವು ರಾತ್ರಿ 8:30 ಗಂಟೆಗೂ ಕನ್ನಡ ಪ್ರವಚನ ಮಾಡೋಣ ಅನ್ನೋ ಉದ್ದೇಶದಿಂದ ವಾರಕ್ಕೆ ಒಂದು ಸಾರಿ. ಇನ್ನು ಮುಂದುವರೆದ್ರೆ ನಮ್ಮ ಕನ್ನಡಿಗರ ಸುತ್ತಮುತ್ತ ಇರೋ ಎಲ್ಲ ಕನ್ನಡಿಗರಿಗೂ ಹಿಂದೂ ಬಾಂಧವರಿಗೂ ಈ ಮೆಸೇಜು ಹೋಗುತ್ತೆ. ಇವರು ಏನು ಹೇಳ್ತಾ ಇದ್ದಾರೆ, ಇವರಲ್ಲಿ ಭಿನ್ನಾಭಿಪ್ರಾಯ ಇಲ್ಲ, ಆತಂಕ ಅಭಿಪ್ರಾಯ ಇಲ್ಲ, ಇವರಲ್ಲಿ ಬಾಂಧವ್ಯ ಹೊಂದಾಣಿಕೆ ಒಂದು ಇಸ್ಲಾಂ ಏನನ್ನೋದು ಹೊರಗಡೆ ಇರುವ ಹಿಂದೂ ಬಾಂಧವರಿಗೆ ತಿಳುವಳಿಕೆ ಆಗುತ್ತೋದ್ರಿಂದ ಈ ಅನಿಸಿಕೆಗಳನ್ನು ನಾವು ಕೇಳಿ ಅವರನ್ನು ಕನ್ನಡ ಮುಂದೆ ಭಾಷಣ ಆಗಲಿ ಅಥವಾ ಕಾರ್ಯಕ್ರಮಗಳಾಗಲಿ ಕನ್ನಡದಲ್ಲೇ ಮುಂದುವರಿಸಬೇಕಂತ ನಾವು ಮುಂದೆ ಹೇಳುತ್ತಾ ಇದ್ದೀರಿ ಅಂತ ಧನ್ಯವಾದಗಳು ಸರ್. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಯಾವ ಥರ ಎಲ್ಲ ಗಣ್ಯರು ಈ ಒಂದು ಕನ್ನಡ ಲ್ಯಾಂಗ್ವೇಜ್ ಮೇಲೆ ಇರುವಂಥ ಒಂದು ಇವರಲ್ಲಿ ಕೂಡ ಒಂದು ಆಸಕ್ತಿ ಇದೆ, ಕನ್ನಡದ ಒಂದು ಮುಖಾಂತರ ಜನರಲ್ಲಿ ಒಂದು ಇವರ ಸಂದೇಶವನ್ನು ತಲುಪಿಸಬೇಕು ಅಂತೇಳಿ. सर इसी तरह से ये जो अभी प्रोग्राम चल रहा था आज का, इसको और थोड़ा डेवलप करने के लिए और थोड़ा इससे अच्छे अंदाज में प्रेजेंट करने के लिए क्या आपके पास कुछ अज़ाइम हैं इसके लिए? बिस्मिल्लाहिर्रहमानिर्रहीम। अल्हम्दुलिल्लाह, जो प्रोग्राम शुरू होने से पहले हमने कुछ भी मालूम नहीं था ये नतीजे को पहुँचता बोल को। अल्हम्दुलिल्लाह अल्लाह के फजलो करम से हमें गैर मुस्लिम को जाको बोलने भी ज़रा पीछे का मार मारते थे। जब हमें गैर मुस्लिम से जाको मुलाकात हुई, उनसे बातचीत की, उनके इतने अच्छे तासुरात हमने दिए, तुम्हें ऐसा करना करो, हमें सब आती तुमने साथ दे दी करके बोले। उन्होंने बोलने के बाद अल्हम्दुलिल्लाह हमारी तरफ से हमारी क्या ये पहली मर्तबा ये प्रोग्राम करें, ये अच्छे अंदाज में करें। और भी हमने उम्मीद है इंशाअल्लाह आइंदा आने वाले दिनों में और बहुत कुछ इससे अच्छे बड़े पैमाने में करको हमारे ब्रादर वतन को इस्लाम की जो मालूमात हैं उन तक पहुंचाने की कोशिश करेंगे। ಜಜಾಕಲ್ಲಾಹು ಖೈರ್ ಶೇಖ್. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಯಾವ ಥರ ಎಲ್ಲ ಇವರ ಒಂದು ಕಾರ್ಯವೈಖರಿ ಇತ್ತು, ಇವರಿಗೆ ಯಾವ ಥರ ಎಲ್ಲ ಸಪೋರ್ಟ್ಗಳು ಸಿಕ್ತು ಈ ಒಂದು ಕಾರ್ಯಕ್ರಮಕ್ಕೆ ಅಂಥೇಳಿ ನಾವು ಆ ಸೃಷ್ಟಿಕರ್ತನಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡೋಣ. ಇವರ ಈ ಒಂದು ಪ್ರತಿ ಶ್ರಮಕ್ಕೆ ಆ ಸೃಷ್ಟಿಕರ್ತನು ಒಂದು ಫಲ ಕೊಳ್ಳಿ ಅಂಥೇಳಿ ಹೇಳ್ತಾ ಇವರನ್ನು ಧನ್ಯವಾದಗಳನ್ನು ಹೇಳೋಣ ಸರ್. ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾಹಿ ವಬರಕಾತು.